ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ಸೂರ್ಯನ ಪ್ರಶ್ನೆ ಮಾಡ್ತಾಳೆ, ನೀವ್ ಯಾಕೆ ಜೈಲಿಗೆ ಹೋಗಿದ್ದು, ಅವ್ರು ಯಾಕೆ ನಿಮ್ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ತಿದ್ರು ಅಂತ. ಅದು ಏನಂದ್ರೆ ಚಿಕ್ಕ ಚಿಕ್ಕ ಕೇಸ್ಗೆಲ್ಲ ಜೈಲ್ಗೆ ಹೋಗಿ ಬರ್ತಿರ್ತೀನಲ್ಲ, ಅದಕ್ಕೆ ಅವನ ಆ ರೀತಿ ಅಂತಿದ್ದಾನೆ. ಮೀನಾ, ನನ್ಗೆ ಸ್ವಲ್ಪ ತಲೆನೋವ್ತಿದೆ, ಸ್ವಲ್ಪ ಟೀ ಮಾಡ್ಕೊಡ್ತೀಯಾ ಅಂತ ಸೂರ್ಯ ಕೇಳಿದಾಗ ಸರಿ ಆಯ್ತು ಅಂತ ಮೀನಾ ಕಿಚನ್ಗೆ ಹೋಗ್ತಾಳೆ. ಅದೇ ಟೈಮ್ಗೆ ಶ್ರುತಿನೂ ಅಲ್ಲಿಗೆ ಬರ್ತಾಳೆ. ಮೊಬೈಲ್ ನಲ್ಲಿ ಏನನ್ನ ನೋಡ್ಕೊಂಡು ಶ್ರುತಿ ನಗಬೇಕಾದ್ರೆ, ಯಾಕ್ ಶ್ರುತಿ ಈ ರೀತಿ ನಗ್ತಾ ಇದೀಯಾ ಅಂತ ಮೀನಾ ಕೇಳ್ತಾಳೆ. ಅದೇ ಟೈಮ್ಗೆ ನೀರ್ ಕುಡಿಯೋದಕ್ಕೆ ಅಂತ ರೋಹಿಣಿ ಬಂದಾಗ, ಅದು ಒಂದ್ ಗೇಮು ಅಂತ ಶ್ರುತಿ ಹೇಳ್ತಾಳೆ. ಅಲ್ಲ ಶ್ರುತಿ ಅವರೇ, ಗೇಮ್ ನೋಡಿ ನಗು ಬರೋಂತದ್ದು ಏನಾಗಿತ್ತು ಅಂತ ರೋಹಿಣಿ ಕೇಳ್ತಾಳೆ. ಇದ್ರಲ್ಲಿ 4 ಜನ ಗೇಮ್ ಆಡ್ತಾರೆ, ಅದ್ರಲ್ಲಿ ಕೊನೆಗೆ ಆಗಿದ್ ನೋಡಿ ನನ್ಗೆ ನಗು ಬಂತು ಅಂತ ಶ್ರುತಿ ಹೇಳ್ತಾ, ನಾವು ಈ ಗೇಮ್ ಆಡೋಣವಾ ಅಂತ ಕೇಳ್ತಾಳೆ. ಈ ಮನೇಲಿ ಆಲ್ರೆಡಿ ಕೆಲವರು ಗೇಮ್ ಆಡ್ತಾ ಇದಾರೆ ಅಂತ ರೋಹಿಣಿ ಹೇಳ್ದಾಗ, ಅದನ್ನ ಕೇಳಿ ಮೀನಿಂಗೆ ಕೋಪ ಬರುತ್ತೆ. ಈಗ ಯಾರ ಬಗ್ಗೆ ಮಾತಾಡ್ತಿದ್ದೀರ ರೋಹಿಣಿ ಅಂತ ಮೀನಾ ಕೇಳ್ತಾಳೆ. ನಾನ್ ಹೇಳೋ ತರನೇ ಹೇಳ್ದೆ, ಬೇರೆ ಯಾರಿಗೂ ನಾನು ಕೈ ಬೆರಳು ಮಾಡಿ ತೋರ್ಸಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಈ ಮನೇಲಿ ಏನೋ 100 ಜನ ಇದಾರ, ನೀವ್ ಈ ರೀತಿ ಎಲ್ಲ ಹೇಳೋದಕ್ಕೆ? ಹೌದು, ಅಂತದೇನ್ ಗೇಮ್ ಆಡಿದ್ರು ಇವಾಗ ಅಂತ ಮೀನಾ ಕೇಳಿದಾಗ, ಓಹೋಹೋ, ಸ್ಟಾಪ್ ಸ್ಟಾಪ್, ಇಷ್ಟೊತ್ತು ಈ ಮನೇಲಿ ಫುಲ್ ಸೈಲೆಂಟ್ ಆಗಿತ್ತು, ಈಗ ತಾನೇ ಅಣ್ಣ ತಮ್ಮಂದ್ರ ಜಗಳ ಮುಗ್ದು ಸಮಾಧಾನವಾಗಿದೆ ಮನೆ, ಮತ್ತೆ ಜಗಳ ಶುರು ಮಾಡ್ಬಿಡಿ ಪ್ಲೀಸ್ ಅಂತ ಶ್ರುತಿ ಇಬ್ರನ್ನು ಸಮಾಧಾನ ಮಾಡ್ತಾಳೆ. ಮತ್ತೆ ಎಲ್ರೂ ಸರಿ ಹೋಗ್ಬೇಕು ಅಂದ್ರೆ ನಾನ್ ಹೇಳೋ ಗೇಮ್ ನ ಆಡೋಣವಾ ಅಂತ ಹೇಳಿ ಶ್ರುತಿ ಅವ್ರನ್ನೆಲ್ಲ ಒಪ್ತಾಳೆ. ಹಾಗೆ ನಿಮ್ ಗಂಡಂದ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಹಾಗೆ ರೂಮಿಗೆ ಬಂದು ರವಿಗೆ ಈ ಗೇಮ್ ಬಗ್ಗೆ ಅವನ ಹತ್ರನೇ ಹೇಳ್ಕೊತಾಳೆ. ಅವನು ಇದಕ್ಕೆ ಓಕೆ ಅಂತ ಹೇಳಿ ಎಲ್ಲಾ ಜೋಡಿಗಳು ಹಾಲ್ಗೆ ಬರ್ತಾರೆ. ಆಗ ಶ್ರುತಿ ಈ ಗೇಮ್ ನ ಹೇಗ್ ಆಡ್ಬೇಕು ಅಂತ ಎಲ್ರಿಗೂ ವಿವರವಾಗಿ ಹೇಳ್ತಾಳೆ. ಹಾಗೆ ಮೊದ್ಲಿರೋ ವ್ಯಕ್ತಿ ಆಕ್ಷನ್ ಮಾಡಿ ಏನನ್ನೋ ಒಂದ್ ಹೇಳ್ದಾಗ ಅದನ್ನ ಇನ್ನೊಬ್ಬ ವ್ಯಕ್ತಿ ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ರೂಲ್ಸ್ ನ ಹೇಳ್ಕೊಂಡು ಗೇಮ್ ನ ಶುರು ಮಾಡ್ತಾರೆ. ಮೊದ್ಲಿಗೆ ರವಿ ಆಕ್ಷನ್ ಶುರು ಮಾಡ್ತಾನೆ, ಅದನ್ನ ಮನೋಜನ್ಗೆ ಹೇಳ್ತಾನೆ. ಏನೋ ಇದು, ಇದನ್ ಮಾಡ್ಬೇಕೇನೋ ಅಂತ ಮನೋಜ ಹೇಳ್ದಾಗ, ಮಾಡ ಸುಮ್ನೆ ಅಂತ ರವಿ ಹೇಳ್ತಾನೆ. ಸರಿ ಆಯ್ತು ಅಂತ ಮನೋಜ ರೋಹಿಣಿನ ಕರೆದು ಅದೇ ರೀತಿ ಆಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ಎಡವಟ್ಟಾಗೋಗುತ್ತೆ. ಅದನ್ನ ನೋಡಿ ರವಿ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಮತ್ತೆ ಅದನ್ನೇ ರೋಹಿಣಿ ಶ್ರುತಿಗೆ ಆ ಆಕ್ಷನ್ನೇ ಮಾಡ್ತಾಳೆ. ಶ್ರುತಿ ಮೀನನ್ಗೆ ಆ ಆಕ್ಷನ್ ನ ತೋರಿಸ್ತಾಳೆ. ಲಾಸ್ಟ್ಗೆ ಸೂರ್ಯನ್ಗೆ ಮೀನಾ ತಾನ್ ಮಾಡಿರೋ ಆಕ್ಷನ್ ನ ತೋರಿಸ್ತಾಳೆ. ಕೊನೆಗೆ ರವಿ ಮಾಡಿದ್ದೇ ಬೇರೆ, ಸೂರ್ಯ ಮಾಡಿದ ಆಕ್ಷನ್ನೇ ಬೇರೆ ರೀತಿಯಾಗಿರುತ್ತೆ. ಲಾಸ್ಟ್ಗೆ ರವಿ ಬಂದು ನಾನ್ ಏನ್ ಮಾಡ್ದೆ ಅಂತ ಎಲ್ರು ಮುಂದೆ ತೋರಿಸ್ತಾನೆ. ಅದನ್ನ ನೋಡಿ ಎಲ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಹಾಗೆ ಮನೋಜನ್ ಕೈಲಿ ಆಕ್ಷನ್ ನ ಮಾಡಿಸ್ತಾ ಎಲ್ಲ ಅಣ್ಣ ತಮ್ಮಂದ್ರು ಒಂದಾಗ್ ಹೋಗ್ತಾರೆ. ಅದನ್ನ ನೋಡಿ ಮೀನಾ ತುಂಬಾ ಖುಷಿ ಪಡ್ತಾಳೆ. ಹಾಗೆ ಶ್ರುತಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯನ ಹುಡ್ಕೊಂಡು ಡ್ರೈವಿಂಗ್ ಕಲ್ತ್ಕೊಳ್ಳೋದಿಕ್ಕೆ ಅಂತ ಒಂದ್ ಹುಡುಗ ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿ ರವಿ, ನಮ್ಮ ಅಣ್ಣನೇ ಡ್ರೈವಿಂಗ್ ಹೇಳ್ಕೊಡೋದು ಬನ್ನಿ ಅಂತ ಹೇಳಿ ಅವನನ್ನ ಕರ್ಕೊಂಡೋಗಿ ಸೂರ್ಯನ ಕರೆಸ್ತಾನೆ. ಸೂರ್ಯ, ನೀವು ಡ್ರೈವಿಂಗ್ ಕಲ್ತ್ಕೋಬೇಕಾ? 15 ದಿವಸದಲ್ಲೇ ನಾನ್ ನಿಮ್ಗೆ ಸೂಪರ್ ಆಗಿ ಕಲ್ಸ್ಕೊಡ್ತೀವಿ, ತಲೆನೇ ಕಳ್ಸ್ಕೊಬೇಡಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರ್ ಡ್ರೈವಿಂಗ್ ನನಗೆ ಚೆನ್ನಾಗೇ ಬರುತ್ತೆ, ಆದ್ರೆ ನೀವ್ ಕಲ್ಸ್ಕೊಡ್ಬೇಕಾಗಿರೋದ್ ನನಗಲ್ಲ, ನಮ್ಮ ಅಕ್ಕಂಗೆ ಅಂತ ಆ ಹುಡ್ಗ ಹೇಳ್ತಾನೆ. ಹೌದಾ, ಸರಿ, ಅವ್ರೆಲ್ಲಿ ಅಂತ ಸೂರ್ಯ ಕೇಳಿದಾಗ, ಅವ್ರಿಗೆ ಆಚೆನೆ ಇದಾರೆ ಬನ್ನಿ ಅಂತ ಹೇಳಿ ಸೂರ್ಯನ ಆ ಹುಡುಗ ಕರ್ಕೊಂಡೋಗ್ತಾನೆ. ಸೂರ್ಯ ಅವಳನ್ನ ನೋಡಿದ ತಕ್ಷಣನೇ ಮೀನಿಂಗೆ ಕಾಲ್ ಮಾಡಿ ಸ್ವಲ್ಪ ಆಚೆಗ್ ಬಾ ಅಂತ ಕರೀತಾನೆ. ಮೀನ್ ಆಚೆಗ್ ಬಂದು, ರೀ ಯಾಕ್ರಿ ನನ್ನನ್ನ ಕರ್ದಿದ್ದು ಅಂತ ಕೇಳ್ತಾಳೆ. ಡ್ರೈವಿಂಗ್ ಕಲ್ತ್ಕೊಳ್ಳೋದಕ್ಕೆ ಯಾರ್ ಬಂದಿದ್ದಾರೆ ಅಂತ ಸ್ವಲ್ಪ ನೋಡಮ್ಮ ಅಂತ ಸೂರ್ಯ ಹೇಳ್ದಾಗ, ಮೀನಾ ಆ ವಿಶಾಲಾಕ್ಷಿ ಕಾರ್ನ ನೋಡಿ ಶಾಕ್ ಆಗ್ತಾಳೆ. ರೀ, ಇದು ವಿಶಾಲಾಕ್ಷಿದಲ್ವಾ ಕಾರು ಅಂತ ಮೀನಾ ಹೇಳಿದಾಗ, ನನಗೂ ಹಂಗೆ ಅನ್ನಿಸ್ತು ಕಣೆ, ಅದಕ್ಕೆ ನಿನ್ನ ಕರ್ದಿದ್ದು. ಗೊತ್ತಿದ್ದು ಬಂದಿದ್ದಾಳ ಅಥವಾ ಗೊತ್ತಿಲ್ಲದೆ ಬಂದಿದ್ದಾಳ ಒಂದು ಅರ್ಥ ಆಗ್ತಿಲ್ಲ ಕಣೆ. ಸರಿ ಬಾ, ಹೋಗಿ ಅದೇನು ಅಂತ ನೋಡೋಣ ಅಂತ ಹೇಳಿ ಸೂರ್ಯ ಮೀನನ್ನ ಕರ್ಕೊಂಡ್ ಆಚೆ ಹೋಗ್ತಾನೆ. ಅಕ್ಕ ಬಂದ್ರು ನೋಡಿ ಅಕ್ಕ ಅಂತ ಆ ಹುಡುಗ ವಿಶಾಲಾಕ್ಷಿ ಹೇಳಿದಾಗ, ನಮಸ್ಕಾರ ಸರ್ ಅಂತ ವಿಶಾಲಾಕ್ಷಿ ಕೈ ಮುಗಿದ್ದು ನೋಡೋ ಅಷ್ಟ್ರಲ್ಲಿ ಅಲ್ಲಿ ಸೂರ್ಯ ಮತ್ತೆ ಮೀನಾ ಬಂದು ನಿಂತಿರ್ತಾರೆ. ಏಯ್, ಡ್ರೈವಿಂಗ್ ಹೇಳ್ಕೊಡೋದನ್ನ ತೋರ್ಸು ಅಂದ್ರೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲೋ ಅಂತ ವಿಶಾಲಾಕ್ಷಿ ಆ ಹುಡುಗನ್ಗೆ ಬೈತಿರ್ತಾಳೆ. ಅಕ್ಕ, ಈ ಏರಿಯಾದಲ್ಲಿ ಇವ್ರೇ ಅಕ್ಕ ಫೇಮಸ್ ಅಂತ ಆ ಹುಡುಗ ಹೇಳಿದಾಗ ಆ ಹುಡುಗನ್ಗೆ ಹೊಡಿತಾಳೆ ವಿಶಾಲಾಕ್ಷಿ. ಹಾಗಾದ್ರೆ ಇದು ಮಾಸ್ಟರ್ ಮನೆನಾ ಅಂತ ವಿಶಾಲಾಕ್ಷಿ ಹೇಳಿದಾಗ, ಓಹೋ, ತಾವು ಸಕ್ಕರೆ ಹತ್ರನೇ ಅಲ್ವೇ ಡ್ಯಾನ್ಸ್ ಕಲ್ತ್ಕೊಳ್ತಾ ಇರೋದು? ನೀನೇ ಹೇಳಿದ್ಲು ಸ್ವಲ್ಪ ದಿವಸದಿಂದ ಆಡ್ತಾರ ಆಟಗಳು ಜೋರಾಗೆ ಇದೆಯಂತೆ, ಕೇಳ್ಕೊಂಡೆ ಇದನ್ನೆಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇದೆಲ್ಲ ಶಾಂತಿ ಮಾಸ್ಟರೇ ಹೇಳ್ಕೊಟ್ಟಿರೋದು ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ನೀವು ನಮ್ ಸಕ್ಕರೆ ಹತ್ರ ಡ್ಯಾನ್ಸ್ ಕಲ್ತ್ಕೊಳ್ಳೋದಿಕ್ಕೆ ಅಂತ ಬಂದಿರೋ ತರ ಕಾಣಿಸ್ತಿಲ್ಲ,
ಅವ್ರಿಗೆ ಬೇರೆ ರೀತಿ ಟ್ರೈನಿಂಗ್ ಕೊಡೋದಕ್ ಬಂದಿದ್ದೀರಾ ಅಂತ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಹೋಗ್ತಾ ಹೋಗ್ತಾ ಅದು ಗೊತ್ತಾಗತ್ತೆ ಬಿಡು ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಸರಿ ಒಳಗಡೆ ಬನ್ನಿ ಅಂತ ಮೀನಾ ಕರೆದಾಗ ನನ್ ಪೈಪೋಟಿ ಕೊಡೋರ್ ಮನೆಗೆ ನಾನ್ ಯಾವತ್ತೂ ಹೋಗೋದಿಲ್ಲ ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ನಿಮ್ಮನ್ನ ನಾನ್ ಯಾವತ್ತು ಕಾಂಪಿಟೇಟರ್ ಅಂತ ಅನ್ಕೊಂಡೇ ಇಲ್ವಲ್ಲ, ನಾನ್ ಯಾರನ್ನೂ ಅನ್ಕೊಳ್ಳೋದು ಇಲ್ಲ, ನನಗದಕ್ಕೆ ಟೈಮು ಇಲ್ಲ ಅಂತ ಮೀನಾ ಹೇಳಿದಾಗ ಹಾಗಿದ್ಮೇಲೆ ನನಗ್ ಬರ್ಬೇಕಾಗಿರೋ ಆರ್ಡ್ರನ್ನೆಲ್ಲ ನೀನ್ ಯಾಕೆ ಎತ್ಕೋತಿದ್ಯಾ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ನೋಡಿ, ನಿಮ್ಮತ್ರ ನಾನ್ ಯಾವ್ದನ್ನು ಕಿತ್ಕೊಂಡಿಲ್ಲ, ನನ್ನನ್ ನಂಬಿ ಕೊಟ್ಟೋರ್ಗೆ ನಾನ್ ಸರಿಯಾಗಿ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇನೆ. ಮನೆವರೆಗೂ ಬಂದು ಒಳಗಡೆ ಬರ್ಲಿಲ್ಲ ಅಂದ್ರೆ ಹೇಗೆ ಹೇಳಿ, ಬನ್ನಿ ಒಳಗಡೆ ಅಂತ ಮೀನಾ ಹೇಳಿದಾಗ ಪರವಾಗಿಲ್ಲ, ನನ್ನ ಹತ್ರ 3 ಕಾರ್ ಇದೆ, ಆದ್ರೆ ಕಾರ್ ಓಡ್ಸೋದಕ್ ಬರೋದಿಲ್ಲ, ಅದಕ್ಕೆ ದಿಢೀರ್ ಕಾರ್ ಓಡಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ಹುಡುಗರನ್ನ ಬಿಟ್ಟು ವಿಚಾರಿಸೋದಕ್ಕೆ ಹೇಳಿದ್ರೆ ಒಳ್ಳೆ ಜಾಗ ನೋಡ್ರು ಅಂದ್ರೆ ತಗೊಂಡ್ ಬಂದ್ ಇಲ್ಲಿ ತೋರ್ಸವ್ರೆ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಅಲ್ಲ ಕಣಮ್ಮವ್ರೆ, ನಿಮಗೂ ಮೀನಿಗೂ ಪೈಪೋಟಿ, ಆದ್ರೆ ನನಗೂ ನಿಮ್ಗೂ ಯಾವ್ದೇ ರೀತಿ ಕೋಪ ಜಗಳ ಏನೂ ಇಲ್ವಲ್ಲ, ನಾನ್ ಕಲ್ಸ್ಕೊಡೋದಿಕ್ಕೆ ರೆಡಿನೇ ಅಲ್ವಾ ಮೀನಾ ಅಂತ ಸೂರ್ಯ ಹೇಳಿದಾಗ, ಹೌದು ರೀ, ನಮ್ಗೆ ಬೇರೆಯವ್ರ ತರ ಯಾರು ನಮ್ಮಿಂದ ಮುಂದೆ ಹೋಗ್ಬಾರ್ದು, ಹಾಳಾಗೋಗ್ಬೇಕು ಅನ್ನೋ ಬುದ್ಧಿ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ವಿಶಾಲಾಕ್ಷಿಗೆ ಕೋಪ ಬರುತ್ತೆ. ಬೇರೆಯವರು ನಮ್ ತರನೇ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋ ವ್ಯಕ್ತಿ ನಾನು, ಅದಕ್ಕೆ ಹೇಳ್ತಾ ಇದೀನಿ, ಮೀನನ್ನ ಈ ಫೀಲ್ಡ್ ಅಲ್ಲಿ ಓಡಿಸ್ಬೇಕು ಅಂತ ಪ್ರಯತ್ನ ಪಡ್ತೀರಾ ನೀವು, ನಾಳೆ ದಿವ್ಸ ನೀವೇ ಓಡೋಗೋ ರೀತಿ ಇದ್ರೆ ಕೈಯಲ್ಲಿ ಒಂದ್ ಕೆಲ್ಸ ಅಂತ ಇರ್ಬೇಕಲ್ವಾ, ಅದಕ್ಕೆ ನಾನ್ ನಿಮ್ಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ ಅಂತ ಸೂರ್ಯ ಹೇಳಿದಾಗ, ನೋಡೋಣ ಯಾರು ಯಾರನ್ನ ಈ ಕೆಲಸದಿಂದ ಓಡಿಸ್ತಾರೆ ಅಂತ, ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ, ಏಯ್ ನಡೀರ ಗಾಡಿ ತೆಗಿರೋ ಅಂತ ವಿಶಾಲಾಕ್ಷಿ ಗಾಡಿ ಹತ್ಬೇಕಾದ್ರೆ, ಅಮ್ಮ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ನಾನ್ ಬೇಕಾದ್ರೆ ನನ್ ಫೀಸ್ನೇ ಕಮ್ಮಿ ಮಾಡ್ಕೊಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಸೂರ್ಯ ಹೋಗಿ ವಿಶಾಲಾಕ್ಷಿಗೆ ಹೊಟ್ಟೆ ಒರೆಸ್ತಾನೆ. ವಿಶಾಲಾಕ್ಷಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಏನ್ರಿ ಇವ್ರು ಈ ರೀತಿ ಹೊರಟೋದ್ರು ಅಂತ ಮೀನಾ ಹೇಳಿದಾಗ, ಏ ಮೀನಾ, ಅದೇನ್ ಗೊತ್ತಾ, ಮುಂದೆ ನಿನ್ನಿಂದ ಸೋತು ಅವ್ರು ಓಡೋಗ್ತಾರಲ್ಲ, ಅದಕ್ಕೆ ಇವಾಗ್ಲೇ ಟ್ರೈನಿಂಗ್ ತಗೋತಾ ಇದಾರೆ ಅಂತ ಅನ್ಕೋ, ನಡಿಯಮ್ಮ ಅನ್ಕೊಂಡು ಸೂರ್ಯ ಮೀನನ್ ಜೊತೆ ಒಳಗಡೆ ಹೋಗ್ತಾನೆ. ಈ ಕಡೆ ಪೂಜಾ ಮತ್ತೆ ರೋಹಿಣಿ ಇಬ್ರು ತಿಂಡಿ ತಿನ್ನೋದಿಕ್ಕೆ ಅಂತ ಹೋಟ್ಲಿಗೆ ಬಂದಿರ್ತಾರೆ. ಅದೇ ಹೋಟೆಲ್ಗೆ ಇವರಿಬ್ರನ್ನು ಯಾಮಾರ್ಸಿರೋ ಅಂತಹ 30 ಲಕ್ಷ ಎತ್ಕೊಂಡು ಓಡೋಗಿದ್ದಂತ ವಿಶ್ವಾಸ್ ಅಲ್ಲಿಗ್ ಬಂದಿರ್ತಾನೆ. ಅವನನ್ನ ನೋಡಿ, ನಮ್ಮನ್ನ ಯಾಮಾರಿಸ್ದೆ ಅಲ್ಲ, ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನ್ ಯಾರೋ ನನಗ್ ಗೊತ್ತಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಓಡೋಟೋಗ್ಬಿಡ್ತಾನೆ. ರೋಹಿಣಿ ಮತ್ತೆ ಪೂಜಾ ತುಂಬಾ ದೂರ ಓಡಿದ್ರು ಅವನು ಕೈಗೆ ಸಿಗೋದಿಲ್ಲ, ಸಿಗ್ಲಿಲ್ವಲ್ಲ ಅಂತ ಬೇಜಾರಲ್ಲಿ ರೋಹಿಣಿ ಮತ್ತೆ ಪೂಜಾ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮನೆಗ್ ಬಂದ್ಮೇಲೆ ಮನೋಜ ಬೈತಿರ್ತಾನೆ, ಯಾಕೆ ನೀನ್ ಶೋರೂಮ್ಗೆ ಬಂದಿಲ್ಲ ಅಂತ. ಆಗ ರೋಹಿಣಿ ಹೋಟೆಲ್ ಅಲ್ಲಿ ವಿಶ್ವಾಸ್ ಸಿಕ್ಕಿದ್ದನ್ನ ಅವನತ್ರ ಹೇಳ್ತಾಳೆ. ಮತ್ತೆ ತಪ್ಪಿಸ್ಕೊಂಬಿಟ್ನಾ ಅಂತ ಮನೋಜ ಬೇಜಾರ್ ಮಾಡ್ಕೋತಿರ್ತಾನೆ. ಅಲ್ಲ ರೋಹಿಣಿ, ರೋಡಲ್ಲಿ ಹೋಗೋರ್ ಯಾರಿಗಾದ್ರೂ ಹೇಳಿದಿದ್ರಾದ್ರೂ ಹಿಡ್ಕೋತಿದ್ರಲ್ಲ, ಹಿಡ್ಕೊಳಕ್ ಆಗ್ಲಿಲ್ವಾ ಅವನನ್ನ ಅಂತ ಮನೋಜ ಹೇಳ್ಬೇಕಾದ್ರೆ, ನೀವೇನ್ ಅವತ್ತನ್ನ ಹಿಡ್ಕೊಂಬಿಟ್ರಾ, ನಿಮ್ಮಿಂದನೂ ಸಾಧ್ಯ ಆಗ್ಲಿಲ್ಲ ತಾನೆ, ಸುಮ್ನೆ ಇರಿ ನೀವು ಅಂತ ರೋಹಿಣಿ ಹೇಳ್ತಿರ್ತಾಳೆ. ರೋಹಿಣಿ, ಅವತ್ ನನ್ಗೆ ಆಕ್ಸಿಡೆಂಟ್ ಆಗ್ಲಿಲ್ಲ ಅಂತಂದ್ರೆ ಅವ್ನ್ ಖಂಡಿತ ಹಿಡ್ದಾಕ್ತಾ ಇದ್ದೆ ನಾನು ಅಂತ ಮನೋಜ ಹೇಳಿದಾಗ, ನಾನು ಟ್ರೈ ಮಾಡಿದೀನಿ, ಸುಮ್ನೆ ಏನು ಇರ್ಲಿಲ್ಲ, ಅವನು ಓಡಿದ್ ಸ್ಪೀಡ್ಗೆ ನಾನು ಓಡೋದಕ್ಕಾಗ್ಲಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗಾಗ ಈ ರೀತಿ ಸಿಕ್ತಾದಾನೆ ಅಂದ್ರೆ ಆದಷ್ಟು ಬೇಗ ನಮ್ ಕೈ ಸಿಗ್ತಾನೆ ಅಂತ ಅರ್ಥ, ಆದ್ರೆ ಯಾವ್ದೇ ಕಾರಣಕ್ಕೂ ಸೂರ್ಯನ್ ಕಣ್ಣಿಗೆ ಮಾತ್ರ ಅವ್ನ್ ಬೀಳ್ಬಾರ್ದು, ಮೊದ್ಲು ಅವನ್ ಕಣ್ಣಿಗೆ ಬಿದ್ರೆ ನಾನೇ ಹಿಡ್ಕೊಟ್ಟಿದ್ದು ಅಂತ ಅದ್ರ ಬಗ್ಗೆನೆ ಮಾತಾಡ್ತಿರ್ತಾನೆ. ಹೇಗಾದ್ರೂ ಮಾಡಿ ಅವನನ್ನ ನಾವೇ ಕಂಡಿಡಿಬೇಕು ಅಂತ ಮನೋಜ ರೋಹಿಣಿ ಹತ್ರ ಹೇಳ್ತಿರ್ತಾನೆ. ಹೌದು ಮನೋಜ್, ಆ ಸೂರ್ಯ ಏನಾದ್ರೂ ಕಂಡು ಹಿಡಿದ್ಬಿಟ್ರೆ ಲೈಫ್ ಲಾಂಗ್ ಇದ್ರ ಬಗ್ಗೆನೆ ಮಾತಾಡ್ತಿರ್ತಾನೆ ಅಂತ ರೋಹಿಣಿ ಹೇಳ್ತಾಳೆ. ಹಾಗೆ ಆ ದುಡ್ಡನ್ನ ನಮ್ ಕೈಗೆ ಬರೋದಕ್ಕೂ ಬಿಡೋದಿಲ್ಲ, ಇದನ್ನ ಹೇಗಾದ್ರೂ ಮಾಡಿ ನಾವೇ ಸಾಲ್ವ್ ಮಾಡ್ಬೇಕು ಅಂತ ಮನೋಜ ಹೇಳ್ಬೇಕಾದ್ರೆ ಅದ್ರ ಬಗ್ಗೆನೆ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಕಸ್ತೂರಿ ರೋಹಿಣಿಗ್ ಕಾಲ್ ಮಾಡಿ, ನಿಮ್ ದುಡ್ಡು ವಾಪಸ್ ಬಂತಮ್ಮ ಅಂತ ಕೇಳ್ತಾರೆ. ಇನ್ನೂ ಇಲ್ಲ ಆಂಟಿ, ಅವ್ನು ಈ ರೀತಿ ಸಿಕ್ಕಾಕೊಂಡು ಇವತ್ತು ಮತ್ತೆ ಕೈ ತಪ್ಪಿಸ್ಕೊಂಡು ಹೊಟ್ಟೋದ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡಮ್ಮ, ನನ್ ಗೊತ್ತಿರೋರೊಬ್ರು ಇದಾರೆ, ಅವರು ಎಲೆಲಿ ಅಂಜನ ಹಾಕಿ ನೋಡ್ತಾರೆ, ಅದರಿಂದ ಕಳೆದೋಗಿರೋ ವಸ್ತುಗಳು ಎಲ್ಲ ಸಿಕ್ಬಿಡುತ್ತೆ, ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಕಸ್ತೂರಿ ಹೇಳ್ದಾಗ, ಸರಿ ಆಯ್ತು ಆಂಟಿ, ಕರ್ಕೊಂಡ್ ಬನ್ನಿ ಅಂತ ರೋಹಿಣಿ ಮತ್ತೆ ಮನೋಜ ಇಬ್ರು ಒಪ್ಕೋತಾರೆ. ಈ ಕಡೆ ಕಸ್ತೂರಿ ಆ ವ್ಯಕ್ತಿನ ಕರ್ಕೊಂಡು ಮನೆಗ್ ಬಂದಾಗ ಅದನ್ನ ನೋಡಿ ಸೂರ್ಯ, ಯಾರಿದು ಆಂಟಿ ಅಂತ ಕೇಳ್ತಾನೆ. ಇವ್ರು ಕಳೆದೋಗಿರೋ ವಸ್ತುಗಳನ್ನೆಲ್ಲ ಹುಡ್ಕೋಡೋರು ಕಣಪ್ಪ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಹೌದಾ, ಹಾಗಿದ್ರೆ ಇವ್ರು ಪೊಲೀಸಾ ಅಂತ ಸೂರ್ಯ ಕೇಳ್ತಾನೆ. ಪೊಲೀಸ್ ಅಲ್ಲ ಕಣಪ್ಪ, ಬಿಳ್ಯದೆಲೆಲಿ ಅಂಜನ ಹಾಕಿ ಕಳೆದೋಗಿರೋ ವಸ್ತುಗಳನ್ನ ಹುಡ್ಕೊಡ್ತಾರೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಏನು, ಅಂಜನ ಹಾಕ್ತಾರ, ಹಂಗಂದ್ರೆ ಏನು ಅಂತ ಶ್ರುತಿ ಕೇಳ್ತಾಳೆ. ಆಗ ರವಿ ಅದ್ ಹೇಗ್ ಮಾಡ್ತಾರೆ ಅಂತ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಲ್ಲ, ಎಲೆ ಇರೋದು ಬಾಯಿಗೆ ಹಾಕೊಂಡ್ ತಿನ್ನೋದಿಕ್ಕೆ, ಇದೇನಿದು ಹೊಸ್ತಾಗಿ ಅದ್ರಲ್ಲೆಲ್ಲ ಕಾಣಿಸುತ್ತಾ ಅಂತ ಶ್ರುತಿ ಕೇಳ್ತಾಳೆ.
ಅಯ್ಯೋ, 2 ತಿಂಗಳಿಂದ ಪೊಲೀಸರೇ ಹುಡುಕ್ತಾವ್ರೆ, ಅವ್ರ ಕೈಲೇ ಕಂಡಿಡಿಯಕ್ಕಾಗ್ಲಿಲ್ಲ. ಇನ್ ಎಲೆ ಎಲ್ಲ ಹಾಕಿ ಅಂಜನ ಹಾಕಿ ಹುಡುಕ್ತಾರೆ ಅನ್ಸುತ್ತೆ. ಹುಡ್ಕಿ ಹುಡ್ಕಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ, ಪೊಲೀಸರಿಗೆ ಸಾವಿರಾರು ಕೇಸ್ ಇರುತ್ತೆ, ನನ್ ಕೇಸ್ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಟೈಮ್ ಸಿಗುತ್ತಾ? ಸುಮ್ನೆ ಇರೋ ನೀನು. ನಿನ್ನೆನು ವಿಶ್ವಾಸ್ನ ರೋಹಿಣಿ ಹೋಟೆಲ್ ಅಲ್ಲಿ ನೋಡಿದ್ಲಂತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಹೌದಾ, ಹಾಗಿದ್ರೆ ಅವನನ್ನ ಹಿಡ್ದಾಕ್ಬೇಕಿತ್ತು ತಾನೆ ಅಂತ ಮೀನಾ ಹೇಳ್ತಾಳೆ. ಅವ್ನ್ ಹಿಂದೆನೆ ಅಟ್ಟಾಡ್ಸ್ಕೊಂಡ್ ಹೋದೆ, ಆದ್ರೆ ಅವನು ಸಖತ್ ಸ್ಪೀಡ್ ಆಗಿ ಹೊರ್ಟೋದ, ಅವನನ್ನ ಹಿಡಿಯೋದಕ್ಕೆ ಆಗ್ಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಏನ್ ಪೌಡ್ರ್ ನೀನು, ತಕ್ಷಣ ನನಗ್ ಫೋನ್ ಮಾಡ್ಬೇಕಾಗಿತ್ತು ತಾನೆ. ಇವನು ಹಂಗೆ ಅಟ್ಟಾಡ್ಸ್ಕೊಂಡೋಗಿ ಕಣ್ಣಿಗೆ ಗಾಯ ಮಾಡ್ಕೊಂಡ್ ಬಂದ್ ನಿಂತ್ಕೊಂಡ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ ಅವ್ರೆ, ನಿಮ್ ಹೆಲ್ಪ್ ಏನ್ ನಮಗ್ ಬೇಕಾಗಿಲ್ಲ, ಹೇಳಿದ್ವಲ್ಲ ನಾವೇ ಅವನನ್ನ ಹುಡುಕ್ತಿವಿ ಅಂತ ರೋಹಿಣಿ ಹೇಳ್ದಾಗ ಶ್ರುತಿ, ರವಿ, ಮೀನಾ ಮತ್ತೆ ಸೂರ್ಯ ಎಲ್ರಿಗೂ ಕೋಪ ಬರುತ್ತೆ. ಹಾಗೆ ಬಂದಿರೋಂತ ವ್ಯಕ್ತಿ ಅಂಜನ ಹಾಕಿ ನೋಡೋದಿಕ್ಕೆ ಎಲ್ಲಾ ರೀತಿ ತಯಾರಿ ಮಾಡ್ಕೊತಿರ್ತಾರೆ. ಮೀನಾ, ನಂಗೊಂದು ಡೌಟ್ ಕಣೆ, ಸೊಲ್ತೀಯಾ ಅಂತ ಸೂರ್ಯ ಹೇಳಿದಾಗ, ಏನ್ರಿ ಅದು ಅಂತ ಮೀನಾ ಕೇಳ್ತಾಳೆ. ಅದು ಏನಿಲ್ಲ ಕಣಮ್ಮ, ಈ ಕಸ್ತೂರಿ ಅಂತ ಹೇಳ್ತಿದ್ರು ತಾನೆ, ಕಳೆದೋಗಿರೋ ವಸ್ತುಗಳನ್ನೆಲ್ಲ ಅವ್ರು ಹುಡುಕೊಡ್ತಾರೆ ಅಂತ. ಒಂದ್ ವೇಳೆ ಈ ವ್ಯಕ್ತಿನೇ ಕಳ್ತನ ಮಾಡೋದಕ್ ಕಳ್ಸಿ ಆಮೇಲೆ ಅದನ್ನೇ ಸಿಕ್ತು ಅಂತ ತೋರಿಸ್ತಾರೋ ಏನೋ ಅಂತ ಸೂರ್ಯ ಹೇಳ್ದಾಗ, ಸುಮ್ನೆ ಇರ್ರಿ, ಕೇಳಿಸ್ಕೊಂಡ್ರೆ ಅಷ್ಟೇ ನಿಮ್ ಕತೆ ಅಂತ ಮೀನಾ ಹೇಳ್ತಿರ್ತಾಳೆ. ಆಂಟಿ, ನಮ್ಮ ಅಪ್ಪಂದು ವಜ್ರದ ಉಂಗ್ರ ಕಳೆದೋಗಿತ್ತು, ಅದು ಎಲ್ ಸಿಗುತ್ತೆ ಅಂತ ಇವ್ರನ್ನ ಕೇಳಿ ನೋಡ್ತೀರಾ ಅಂತ ಶ್ರುತಿ ಹೇಳಿದಾಗ, ಏ ಆಗಲ್ಲ, ಮೊದ್ಲು ನನ್ ಸಮಸ್ಯೆ ಪರಿಹರಿಸ್ಬೇಕು, ಆಮೇಲೆ ಬೇರೆಯವ್ರದೆಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಆ ವ್ಯಕ್ತಿ ಅಂಜನ ಹಾಕಿ ಆ ಎಲೆನೆ ನೋಡ್ಬೇಕಾದ್ರೆ ಸೂರ್ಯ ಮತ್ತೆ ಶ್ರುತಿ ಇಬ್ರು ಆ ಎಲೆನೆ ನೋಡ್ತಿರ್ತಾರೆ. ನೋಡಪ್ಪ, ಒಂದು 3,000 ದಕ್ಷಿಣನ ಅಲ್ ಮುಂದೆ ಇಡಪ್ಪ ಅಂತ ಆ ವ್ಯಕ್ತಿ ಹೇಳಿದಾಗ, ನೋಡ್ದ ಎಷ್ಟು ಹುಷಾರಾಗಿದ್ದಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗೆ ಮನೋಜ 3,000 ಇಟ್ಬಿಟ್ಟು, ಆ ದುಡ್ಡು ಎಲ್ಲಿ ಸಿಕ್ಕುತ್ತೆ ಅಂತ ಹೇಳಿದ್ರೆ ಸಾಕು, ಅದು ನನ್ನ ಹತ್ರ ಮಾತ್ರ ಹೇಳಿ, ಬೇರೆ ಯಾರ ಹತ್ರನೂ ಹೇಳ್ಬೇಡಿ ಅಂತ ಅವ್ರ ಹತ್ರ ನಿಧಾನವಾಗಿ ಹೇಳ್ತಿರ್ತಾನೆ. ನೋಡವಿನ, ಎಲ್ಲಿ ನಾವ್ ಶೇರ್ ಕೇಳ್ತೀವ ಅಂತ ಅನ್ಬಿಟ್ಟು ಅವನೊಬ್ಬನ ಹತ್ರನೇ ಹೇಳು ಅಂತ ಹೆಂಗ್ ಹೇಳ್ತಿದಾನೆ ಇಪ್ಪ ಹೆಂಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ, ಮೊದ್ಲು ಅವ್ರು ಕಂಡಿಡಿತಾರ ಅದನ್ನ ನೋಡೋಣ ಇರೋ ಅಂತ ರವಿ ಹೇಳ್ತಾನೆ. ಆಂಟಿ, ಕಸ್ತೂರಿ ಆಂಟಿ, ಇವ್ರನ್ನ ನಂಬೋದಾ ಅಂತ ಸೂರ್ಯ ಕೇಳಿದಾಗ, ನನ್ ಫ್ರೆಂಡ್ಗೆ ಕಳೆದೋಗಿರೋ ವಸ್ತುಗಳನ್ನೆಲ್ಲ ಹುಡ್ಕೊಟ್ಟಿದಾರಪ್ಪ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಹಾಗಾದ್ರೆ ನಿಮ್ ವಸ್ತು ಏನು ಕಳೆದೋಗಿಲ್ವಾ ಅಂತ ಸೂರ್ಯ ಹೇಳಿದಾಗ, ಇಲ್ಲಪ್ಪ, ನಂದೇನು ಕಳೆದೋಗಿಲ್ಲ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಹಾಗಿದ್ರೆ ಯಾವ್ದಕ್ಕೂ ಒಂದ್ಸಲಿ ಚೆಕ್ ಮಾಡೋಣ ಅಂತ ಕರ್ಕೊಂಡ್ ಬಂದಿದೀರಾ ಅಂತ ಆಯ್ತು ಅಂತ ಸೂರ್ಯ ಹೇಳಿದಾಗ ಎಲ್ರು ಸೂರ್ಯನೇ ಗುರಾಯಿಸ್ತಿರ್ತಾರೆ. ಹಾಗೆ ಶ್ರುತಿ ಆ ಎಲೆನ ನೋಡ್ಕೊಂಡು ಹತ್ರ ಹೋಗ್ಬೇಕಾದ್ರೆ, ಈ ಶ್ರುತಿ ಏನ್ ಮಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ರವಿ, ಇದ್ರಲ್ಲಿ ಏನು ಕಾಣಿಸ್ತಿಲ್ಲ ಕಣೋ ಅಂತ ಶ್ರುತಿ ಹೇಳ್ತಿರ್ತಾಳೆ. ನೋಡಮ್ಮ, ಅದು ನಮ್ ತರ ಮಾಮೂಲಿ ಮನುಷ್ಯರಿಗೆಲ್ಲ ಕಾಣಿಸೋದಿಲ್ಲಮ್ಮ, ಅವ್ರ ತರ ಜ್ಞಾನಿಗಳಿಗೆ ಮಾತ್ರ ಅದು ಕಣ್ಣು ಕಾಣಿಸೋದು ಅಂತ ಕಸ್ತೂರಿ ಅವರು ಹೇಳ್ತಾರೆ. ನೋಡಪ್ಪ, ಆ ವ್ಯಕ್ತಿ ದುಡ್ಡನ್ನ ಖರ್ಚು ಮಾಡಿರ್ಬೋದು ಅನ್ಸುತ್ತೆ, ಅದಕ್ಕೆ ಇದ್ರಲ್ಲಿ ದುಡ್ಡೇ ಕಾಣಿಸ್ತಿಲ್ಲ ಅಂತ ಬಂದಿರೋ ಅಂತ ವ್ಯಕ್ತಿ ಹೇಳಿದಾಗ ಅದನ್ನ ಕೇಳಿ ಎಲ್ರು ಬಿದ್ದು ಬಿದ್ದು ನಗ್ತಿರ್ತಾರೆ. ಸ್ವಾಮಿ, ಸ್ವಲ್ಪ ಸರಿಯಾಗಿ ನೋಡಿ ಸ್ವಾಮೀಜಿ, ಈ ಕಡೆ ಕುತ್ಕೊಂಡ್ರೆ ಇದರಿಂದ ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ಸುತ್ತೆ, ಇನ್ನೊಂದ್ಸಲಿ ನೋಡಿ ಅಂತ ಮನೋಜ ಹೇಳ್ಬೇಕಾದ್ರೆ, ಏಯ್, ಅವ್ರೇನ್ ವಿಡಿಯೋ ಕಾಲ್ ಮಾತಾಡ್ತಿದಾರೇನೋ, ಸಿಗ್ನಲ್ ಸರಿಯಾಗಿ ಸಿಕ್ಕಲ್ಲ ಅನ್ನೋದಿಕ್ಕೆ ಅಂತ ರವಿ ಹೇಳ್ತಾನೆ. ನೀನ್ ಸುಮ್ನೆ ಕುತ್ಕೊಳ ಸ್ವಾಮೀಜಿ, ಇನ್ನೊಂದ್ಸಲಿ ನೀವು ನೋಡಿ ಅಂತ ಮನೋಜ ಹೇಳ್ತಿರ್ತಾನೆ. ಹಾಗೆ ಆ ಸ್ವಾಮೀಜಿ ಮತ್ತೆ ಅಂಜನ ಹಾಕಿ ಆ ಎಲೆನ ಉಜ್ಬೇಕಾದ್ರೆ ಆ ಎಲೆ ಹರಿದೋಗುತ್ತೆ. ಹಾ, ಇವಾಗ ಕಾಣಿಸ್ತಿದೆ ಅಂತ ಶ್ರುತಿ ಹೇಳಿದಾಗ, ಏನ್ ಕಾಣಿಸ್ತು ಅಂತ ಮನೋಜ ಕೇಳ್ತಾನೆ. ಎಲೆ ಹರಿದೋಗಿ ಅವ್ರ ಕೈ ಕಾಣಿಸ್ತಿದೆ ಅಂತ ಶ್ರುತಿ ಹೇಳಿದಾಗ ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಾ ಎಲ್ರು ನಗ್ತಿರ್ತಾರೆ. ಎಲ್ರು ನನ್ನನ್ನ ಆಡ್ಕೋತಾ ಇದ್ದೀರಾ, ನನ್ ವಿದ್ಯೆನೆ ಅನುಮಾನಿಸ್ತಾ ಇದ್ದೀರಾ ಅಂತ ಹೇಳಿ ಆ ವ್ಯಕ್ತಿ ಆ ದುಡ್ಡನ್ನ ಎತ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಏನಂಟಿ ಈ ರೀತಿ ಆಗೋಯ್ತಲ್ಲ ಅಂತ ಮನೋಜ ಕಸ್ತೂರಿ ಹತ್ರ ಕೇಳಿದಾಗ, ನಾನೇನಪ್ಪ ಮಾಡ್ಲಿ, ಇದ್ ಸರಿ ಹೋಗುತ್ತೆ ಅಂತ ಅನ್ಕೊಂಡೆ, ಆದ್ರೆ ಆ ಎಲೆನೇ ಹರಿದೋಯ್ತಲ್ಲ, ಏನ್ ಮಾಡೋದು ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಆಂಟಿ, ಇಷ್ಟೊಂದು CCTV ಕ್ಯಾಮ್ರಾ ಇದೆ, ಅಷ್ಟೇ ಅಲ್ದೆ ಸ್ಯಾಟಲೈಟ್ ಇದೆ, ಇದ್ರಿಂದಾನೇ ಕಂಡಿಡಿಯಕ್ಕಾಗದೆ ಇರೋದು, ಈ ಎಲೆಲ್ ಕಂಡಿಡಿಯಕ್ಕಾಗತ್ತಾ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಎಲ್ರು ನಗ್ತಿರ್ತಾರೆ. ಏಯ್, ನೀವೇನಾದ್ರೂ ಹೇಳ್ಕೊಂಡು ಹೇಗಾದ್ರೂ ನಗ್ರೋ, ನಾನ್ ದುಡ್ಡನ್ನ ನಾನ್ ಖಂಡಿತ ಕಂಡಿಡಿತೀನಿ ಅಂತ ಮನೋಜ ಹೇಳ್ಬೇಕಾದ್ರೆ, ಹೆಂಗೆ ನೆಕ್ಸ್ಟ್ ಟೈಮು ಬಾಳೆ ಎಲೆ ಮೇಲೆ ಅಂಜನ ಹಾಕಿ ನೋಡ್ತೀಯಾ ಅಂತ ಸೂರ್ಯ ಹೇಳಿದಾಗ ಅದಕ್ಕೆ ಕೋಪ ಮಾಡ್ಕೊಂಡು ಮನೋಜ ಮತ್ತೆ ರೋಹಿಣಿ ಇಬ್ರು ರೂಮ್ ಒಳಗಡೆ ಹೊರಟೋಗ್ತಾರೆ. ಶ್ರುತಿ ಮತ್ತೆ ರವಿ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಯಾಕೋ ಸೂರ್ಯ ಈ ರೀತಿ ಎಲ್ಲ ಮಾಡ್ತೀಯಾ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಆಂಟಿ, ನಾನ್ ಸುಮ್ನೆ ಕಾಮಿಡಿ ಮಾಡ್ದೆ ಅಷ್ಟೇ ಅಂತ ಸೂರ್ಯ ಹೇಳ್ಕೊಂಡು ನಗ್ತಿರ್ತಾನೆ. ಈ ಕಡೆ ಸೂರ್ಯ ಯೋಚನೆ ಮಾಡ್ಕೊಂಡ್ ಕೂತಿರ್ತಾನೆ. ಅಲ್ಲಿಗೆ ಮೀನಾ ಬಂದು, ಯಾಕ್ರಿ ಹಿಂಗ್ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಅಲ್ಲ ಕಣೆ, ಓದಿದ್ರೆ ಮಾತ್ರ ಬುದ್ಧಿವಂತರಾಗೋಗ್ತಾರೆ ಅಂತ ಅಂತಾರಲ್ಲ, ಇವ್ನ್ ನೋಡಿದ್ರೆ ಇಷ್ಟೊಂದು ಓದವನೆ, ಇಂಥ ದಡ್ಡ ಅಂತ ನಾನು ಅನ್ಕೊಂಡೇ ಇರ್ಲಿಲ್ವಲೆ, ಎಲ್ಲಾ ಮೂಢನಂಬಿಕೆನು ನಂಬ್ಕೊಂಡು
ಅದನ್ನ ಹಂಗೆ ಮಾಡ್ತಾನಲ್ಲೇ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನಿಮ್ ಅಣ್ಣಂಗೆ ಓದಿರೋ ಬುದ್ಧಿಶಕ್ತಿ ಇದೆಯೋ ಹೊರತು ಮಾಮೂಲಿ ಬುದ್ಧಿಶಕ್ತಿನೇ ಇಲ್ಲ ರೀ. ಇವಾಗ ನನ್ಗಿದೆಲ್ಲ ಅರ್ಥ ಆಗ್ತಿದೆ. ಸ್ವಲ್ಪನೂ ಇಲ್ವಲ್ರಿ ಅವ್ರಿಗೆ ಇದನ್ನೆಲ್ಲ ನಂಬಾರ್ದು ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ ಇವನನ್ನ ನಂಬಿ ಏನ್ ಪ್ರಯೋಜನ ಇಲ್ಲ. ನಾವೇ ಹೇಗಾದ್ರೂ ಮಾಡಿ ಆ ವಿಶ್ವಾಸನ ಕಂಡುಹಿಡಿಲೇಬೇಕು. ಇಲ್ಲಾಂದ್ರೆ ಆ ದುಡ್ಡು ಈ ಜನ್ಮದಲ್ಲಿ ನಮ್ ಕೈ ಸೇರೋದಿಲ್ಲ. ನಾವೇ ಹುಡುಕ್ಬೇಕು ಅಂತ ಸೂರ್ಯ ಹೇಳ್ದಾಗ, ರೀ ನಾವಾ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ, ಅದು ಅಪ್ಪನ್ ದುಡ್ಡು. ಈ ಮನೋಜನ್ಗೆ ಆ ದುಡ್ಡು ಸಿಕ್ಕಿದ್ರೇನು ಅಪ್ಪನ್ ಕೈ ಕೊಡೋದಿಲ್ಲ ಅವನು. ಅದನ್ನ ಹೇಗಾದ್ರೂ ಮಾಡಿ ನಾವೇ ಕಂಡುಹಿಡಿಬೇಕು ಅಂತ ಸೂರ್ಯ ಹೇಳಿದಾಗ, ಮಾವ ಈ ವಿಷಯದಲ್ಲಿ ನಾವು ತಲೆ ಹಾಕ್ಬಾರ್ದು ಅಂತ ಹೇಳಿದಾರೆ ಅಂತ ಮೀನಾ ಹೇಳ್ತಾಳೆ. ಏನ್ ಮಾಡೋದು ಮೀನಾ, ನೋಡು ಎಂತಿರೋರ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಹೆಂಗೆ ಯಾಮಾರ್ತಾನೆ ಅಂತ. ಆ ದುಡ್ಡಿನ ಮೇಲೆ ನನಗಂತೂ ನಂಬಿಕೆ ಇಲ್ಲ ಅವ್ನ್ ಕಂಡುಹಿಡಿತಾನೆ ಅಂತ. ಹೇಗಾದ್ರೂ ಮಾಡಿ ನಾನೇ ಕಂಡುಹಿಡಿಬೇಕು ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಬೆಳಗ್ಗೆನೆ ಮನೋಜನ್ ಬರ್ತಡೆಗೆ ರೋಹಿಣಿ ವಿಶ್ ಮಾಡ್ತಾಳೆ. ಹಾಗೆ ಅವನು ರೆಡಿಯಾಗಿ ಬಂದಾಗ ಮನೆಯವರೆಲ್ರು ಅವನ್ಗೆ ವಿಶ್ ಮಾಡ್ತಾರೆ. ಸೂರ್ಯ ಮನೋಜನ ಕಿಂಡಲ್ ಮಾಡ್ತಿರ್ತಾನೆ. ಸೂರ್ಯ ಅವ್ರೆ, ಇವತ್ ಅವ್ರ ಬರ್ತಡೆ, ಇವತ್ ಒಂದ್ ದಿವ್ಸನಾದ್ರೂ ಅವ್ರನ್ನ ಕಿಂಡಲ್ ಮಾಡ್ಬಿಡಿ ಅಂತ ರೋಹಿಣಿ ಕೇಳ್ಕೊತಿರ್ತಾಳೆ. ಅಷ್ಟೇ ತಾನೆ, ಸರಿ ಆಯ್ತು ಬಿಡು ಪೌಡ್ರು. ಏಯ್ ಇವತ್ತು ನಿನ್ ಬರ್ತಡೆ ಕೊಡ್ತಾ ಇರೋ ಗಿಫ್ಟ್ ಕಣೋ, ಇವತ್ ನೀನ್ ಏನಾದ್ರೂ ಹೇಳ್ಕೊಳ, ಏನಾದ್ರೂ ಮಾಡೋ, ನಾನ್ ನಿನ್ಗೇನು ಹೇಳೋದಿಲ್ಲ, ಏನು ಬೈಯೋದು ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಬ್ಬಾ ಸಾಕು ಕಣಪ್ಪ ಅಂತ ಮನೋಜ ಸೂರ್ಯನ್ಗೆ ಕೈ ಮುಗಿತಿರ್ತಾನೆ. ಮೀನಾ ಇವ್ರಿಗೆ ಏನಿಷ್ಟ ಅಂತ ಹೇಳ್ತೀನಿ, ಇವತ್ತು ಎಲ್ಲ ಅವ್ರ ಇಷ್ಟಪಟ್ಟಂಗೆ ಮಾಡಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದೌದು ಇವನೇನು ದೊಡ್ಡ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಹೇಳಿದ್ ಮರ್ತೋಯ್ತಾ ಅಂತ ಮೀನಾ ಹೇಳ್ತಾಳೆ. ಇವತ್ತು ಅವನ್ ಏನಾದ್ರೂ ಅನ್ಕೊಳ್ಳಿ ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ ಆಯ್ತು, ಇವತ್ತೊಂದ್ ದಿವ್ಸ ನಾನ್ ಮಾಡ್ತೀನಿ ಅಂತ ಮೀನಾ ಒಪ್ಕೋತಾಳೆ. ಹಾಗೆ ರೋಹಿಣಿ ಮನೋಜನ್ಗೆ ಅಂತ ಕಾರ್ನ ಬುಕ್ ಮಾಡಿರ್ತಾಳೆ. ಆ ಕಾರ್ನ ನೋಡಿ ಮನೋಜನ್ಗೆ ತುಂಬಾ ಖುಷಿ ಆಗತ್ತೆ. ರೋಹಿಣಿ ಇದು ತುಂಬಾ ಕಾಸ್ಟ್ಲಿ ಬಜೆಟ್ ಆಯ್ತಲ್ವಾ ಅಂತ ಮನೋಜ ಹೇಳಿದಾಗ, ಪರವಾಗಿಲ್ಲ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು, ನಿಂಗ್ ಇಷ್ಟ ಆಗಿದೆ ಅಲ್ವಾ, ಹೇಗೂ ಬರೋದಕ್ಕೆ 6 ತಿಂಗಳಾಗುತ್ತೆ ಕಾರು ಅಂತ ರೋಹಿಣಿ ಹೇಳ್ತಾಳೆ. ಹಾಗೆ ಮನೋಜ ಯಾವ ಕಲರ್ ಬೇಕು ಅಂತ ಕ್ಯಾಟ್ಲಾಗ್ ಅಲ್ಲಿ ನೋಡ್ತಾ ಇರ್ತಾನೆ. ಹಾಗೆ ಮನೋಜನ್ಗೆ ಏನಾದ್ರೂ ಹೇಳ್ಬೇಕು ಅಂತ ಸೂರ್ಯ ಕಾಯ್ತಾನೆ ಇರ್ತಾನೆ. ಆದ್ರೆ ಅವನಿಗೆ ಮಾತ್ ಕೊಟ್ಟಿರೋ ಪ್ರಕಾರ ಹೇಳಕ್ ಆಗ್ತಿಲ್ವಲ್ಲ ಅಂತ ಒದ್ದಾಡ್ತಿರ್ತಾನೆ. ಹಾಗೆ ಸೂರ್ಯ ಅವನ್ಗೆ ರೇಗ್ಸೋದಕ್ಕೆ ಅಂತ ಹೋದಾಗ ಮೀನಾ ಅವನನ್ನ ಕರ್ಕೊಂಡೋಗಿ, ರೀ ಹಕ್ಕಿ ಅಂದ್ಮೇಲೆ ಹಾರಾಡದೆ ಇರೋದಕ್ಕಾಗೋದಿಲ್ಲ, ಮೀನು ಅಂದ್ಮೇಲೆ ಈಜಾಡದೆ ಇರೋದಕ್ಕಾಗೋದಿಲ್ಲ ಅಂತೆಲ್ಲ ಹೇಳ್ಬೇಕಾದ್ರೆ, ಅಯ್ಯೋ ತಾಯಿ ಇರಮ್ಮ, ಯಾಕೆ ಇವಾಗ ಇದನ್ನೆಲ್ಲ ಹೇಳ್ತಾ ಇದೀಯ ನೀನು ಅಂತ ಸೂರ್ಯ ಕೇಳ್ತಾನೆ. ರೀ ನಿಮ್ಮಿಂದ ಯಾರನ್ನು ಕಿಂಡಲ್ ಮಾಡದೆ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರೋದು, ಅದಕ್ಕೆ ನೀವ್ ಯಾರ್ ಮುಂದೆನೂ ನಿಂತ್ಕೋಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಏನ್ ಮಾಡೋದಮ್ಮ, ಅದ್ ಅಭ್ಯಾಸ ಆಗೋಗೈತೆ, ತುಂಬಾ ಅನ್ನಿಸ್ತೈತೆ ಹೇಳ್ಬೇಕು ಅಂತ, ಆದ್ರೆ ಮಾತ್ ಕೊಟ್ಬಿಟ್ಟಿದೀನಿ ಬೇರೆ, ಏನು ಮಾಡಕ್ ಆಗ್ತಿಲ್ವೇ ಅಂತ ಸೂರ್ಯ ಒದ್ದಾಡ್ತಿರ್ತಾನೆ. ಸರಿ ಆಯ್ತು ನಡಿ, ಇನ್ನು ಏನೇನ್ ಮಾಡ್ತಾನೋ ನೋಡೋಣ ಅಂತ ಹೇಳಿ ಸೂರ್ಯ ಕರ್ಕೊಂಡೋದಾಗ ರೋಹಿಣಿ ಕೇಕ್ ತರಿಸಿ ಮನೋಜನ್ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾಳೆ. ಹಾಗೆ ಸೂರ್ಯ, ನಾಳೆ ಕೇಶವ ಅಂಕಲ್ ಮಗಳು ಮದ್ವೆ ಮರಿಬೇಡಿ, ಯಾರನ್ನು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡ್ಬಿಡ್ಬೇಡಿ ಅಂತ ಹೇಳಿ ಎಲ್ರಿಗೂ ರೆಡಿ ಇರೋದಕ್ಕೆ ಸೂರ್ಯ ಹೇಳ್ತಾನೆ. ಈ ಕಡೆ ಬೆಳಗ್ಗೆನೆ ಎಲ್ರು ಮದ್ವೆಗೆ ಹೋಗೋದಿಕ್ಕೆ ಅಂತ ರೆಡಿ ಆಗ್ತಾರೆ. ಎಲ್ರನ್ನು ಕರ್ಕೊಂಡು ಕಲ್ಯಾಣ ಮಂಟಪಕ್ಕೆ ರಂಗನಾಥ್ ಅವರು ಬಂದಾಗ, ಏಂತಕ್ಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಕರ್ಕೊಂಡ್ ಬಂದ್ರಿ, ಇನ್ನು ಮುಹೂರ್ತಕ್ಕೆ ಟೈಮ್ ಇದೆಯಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ನೋಡಮ್ಮ, ಮುಹೂರ್ತಕ್ಕೆ ಟೈಮ್ ಇರ್ಬೋದು, ಆದ್ರೆ ಇದು ನಮ್ಮನೆ ಮದ್ವೆಗೆ ನಾವೇ ಲೇಟ್ ಆಗಿ ಬಂದ್ರೆ ಹೇಗೆ ಹೇಳು ಅಂತ ರಂಗನಾಥ್ ಅವರು ಎಲ್ರಿಗೂ ಹೇಳಿ ಒಳಗಡೆ ಕರ್ಕೊಂಡ್ ಹೋಗ್ತಾರೆ. ಅಷ್ಟರಲ್ಲಿ ಮೇಕೆ ಮಂಜಣ್ಣ ಕೇಶವ ಅಂಕಲ್ ಜೊತೆ ಮಾತಾಡ್ತಿರ್ತಾರೆ. ನನ್ ಫ್ರೆಂಡು ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾ ಇದಾರೆ, ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಇಲ್ಲಿ ನಿಂತಿದ್ದೀನಿ ಅಂತ ಕೇಶವ ಅಂಕಲ್ ಹೇಳ್ಬೇಕಾದ್ರೆ, ಅದೇ ಟೈಮ್ಗೆ ಯಾರೋ ಬಂದು ಮೇಕೆ ಮಂಜಣ್ಣನ ಸ್ವಲ್ಪ ಕೆಲ್ಸ ಇದೆ ಅಂತ ಕರ್ಕೊಂಡ್ ಹೋಗ್ತಾರೆ. ಕೇಶವ ಅಂಕಲ್ ರಂಗನಾಥ್ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಎಲ್ರುನು ಖುಷಿಯಿಂದ ಬರಮಾಡ್ಕೊಳ್ತಾರೆ. ಪ್ರತಿ ಸಲಿ ಅವ್ರ ಏನಾದ್ರೂ ಕೆಲ್ಸ ಮಾಡೋದಿಕ್ಕೆ ಅಂತ ಹೋದಾಗ ಅಲ್ಲಿ ಮೇಕೆ ಮಂಜಣ್ಣ ಇದ್ರು ಆ ಕ್ಷಣದಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡ್ ಹೊರಟೋಗ್ಬಿಡ್ತಿರ್ತಾನೆ. ಅವನ್ಗೂ ರಂಗನಾಥ್ ಮನೆಯವ್ರು ಬಂದಿರೋದು ಗೊತ್ತಿರೋದಿಲ್ಲ. ಮೀನಾ ಮಾಡಿರೋ ಡೆಕೋರೇಷನ್ ನೋಡಿ ಎಲ್ರು ತುಂಬಾ ಖುಷಿಯಿಂದ ಹೊಗಳ್ತಿರ್ತಾರೆ. ಹಾಗೆ ರೋಹಿಣಿ ಹೋಗಿ ಹುಡುಗಿಗೆ ರೆಡಿ ಮಾಡೋದಿಕ್ಕೆ ಶುರು ಮಾಡ್ಬೇಕಾದ್ರೆ, ಹುಡುಗಿಗೆ ಮೇಕಪ್ ಮಾಡೋದಕ್ ಬಂದಿದಾರಂತೆ, ಅವ್ರಿಗೆ ಕಾಫಿ ತಗೊಳಕ್ ಕೊಡೋಗು ಅಂತ ಮೇಕೆ ಮಂಜಣ್ಣ ಹೇಳ್ತಾ ಇರ್ಬೇಕಾದ್ರೆ, ಸರಿ ಆಯ್ತು ಅಂತ ಆ ವ್ಯಕ್ತಿ ಹೋಗ್ತಿರ್ಬೇಕಾದ್ರೆ, ಬೇಡ ಬಿಡು ನಾನೇ ತಗೊಂಡೋಗ್ ಕೊಡ್ತೀನಿ, ಅವ್ರಿಗೂ ಖುಷಿ ಆಗತ್ತೆ ಅಂತ ಹೇಳಿ ಮೇಕೆ ಮಂಜಣ್ಣೆ ಕಾಫಿ ತಗೊಂಡು ಅಲ್ಗೆ ಹೋಗ್ತಿರ್ತಾನೆ. ರೋಹಿಣಿ ಇರೋ ರೂಮ್ಗೆ ಕಾಫಿ ಕೊಟ್ಟು ಅವಳ ಮುಖನ ನೋಡದೆ ಬೇರೆಯವ್ರ ಕೈಲಿ ಕೊಟ್ಟು ಅದನ್ನ ಹೊರಟೋಗ್ತಾನೆ. ಹಾಗೆ ರಂಗನಾಥ್ ಅವರು ದುಡ್ಡನ್ನ ತಗೊಂಡ್ ಬಂದು ಕೇಶವ ಅಂಕಲ್ ಕೈಗೆ ಕೊಡ್ತಾರೆ. ನೋಡೋ, ಈ ದುಡ್ಡು ಅರ್ಜೆಂಟ್ ಆಗಿ ಕೊಡ್ಬೇಕು ಅಂತ ಏನಿಲ್ಲ, ನೀನ್ ಯಾವಾಗ ಆಗುತ್ತೋ ಅವಾಗ ಕೊಡು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅದನ್ನ ನೋಡಿ ಶಾಂತಿ ಕೋಪದಿಂದ ನೋಡ್ತಿರ್ತಾಳೆ. ಎಲ್ರು
ಎಲ್ರು ತಿಂಡಿ ತಿನ್ನೋದಕ್ಕೆ ಹೋಗೋಣ ಬನ್ನಿ ಅಂತ ಹೇಳ್ಬೇಕಾದ್ರೆ ಮನೋಜ ಇಲ್ವಲ್ಲ ಅಂತ ಎಲ್ರು ಹುಡುಕ್ತಿರ್ತಾರೆ. ಏ ಅವನು ಪೌಡ್ರ್ ಹತ್ರ ಇರ್ತಾನೆ ನಡಿಯೋ ಅವ್ನು ಆಮೇಲೆ ಬರ್ತಾನೆ ಅಂತ ಹೇಳಿ ಸೂರ್ಯ ಕರ್ಕೊಂಡ್ ಬಂದು ತಿಂಡಿ ತಿನ್ನೋದಿಕ್ಕೆ ಅಂತ ಹೋಗ್ಬೇಕಾದ್ರೆ ಅಷ್ಟ್ರಲ್ಲಾಗ್ಲೇ ಮನೋಜ ಬಂದು ಕುತ್ಕೊಂಡು ತಿಂತಾ ಇರ್ತಾನೆ. ಏನೋ ಹೆಂಡತಿ ಜೊತೆ ತಿಂತಾನೆ ಅಂತ ಹೇಳ್ತಾ ಇದ್ರಿ ಇವ್ನು ನೋಡಿದ್ರೆ ಮುಂಚೆನೆ ಬಂದು ಕುತ್ಕೊಂಡು ತಿಂತಾ ಇದ್ದಾನೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಪ್ಪ ನಾನು ಹಂಗೆ ಅನ್ಕೊಂಡೆ ಕಣಪ್ಪ, ಇವ್ನ್ ನೋಡಿದ್ರೆ ಮುಂದೆನೆ ಬಂದು ಕುತ್ಕೊಂಡ್ಬಿಟ್ಟಿದಾನೆ ತಿನ್ನೋದಿಕ್ಕೆ ಅಂತ ರವಿ ಹೇಳ್ತಿರ್ತಾನೆ. ನೋಡೋ ಊಟ ಅಂತ ಬಂದ್ಬಿಟ್ರೆ ಅವ್ನ್ ಯಾರನ್ನು ನೋಡೋದಿಲ್ಲ, ಯಾರು ಬರ್ತಾರೆ ಅನ್ನೋದೆಲ್ಲ ಕೇಳೋದಿಲ್ಲ, ಸೀದಾ ಬಂದು ಮೊದ್ಲು ತಿನ್ನೋನ್ ಅವನೇ ಅಂತ ಸೂರ್ಯ ಹೇಳ್ತಿರ್ತಾನೆ. ತಿಂಡಿ ತುಂಬಾ ಚೆನ್ನಾಗಿದೆ ಅಂತ ಎಲ್ರು ಕುತ್ಕೊಂಡು ತಿಂಡಿ ತಿಂತಾ ಇರ್ತಾರೆ. ಊಟದ ಅರೇಂಜ್ಮೆಂಟ್ ಎಲ್ಲ ಮೇಕೆ ಮಂಜಣ್ಣನೇ ಮಾಡ್ತಿರ್ತಾನೆ. ಈ ಕಡೆ ರೋಹಿಣಿ ಹುಡುಗಿಗೆ ತುಂಬಾ ಚೆನ್ನಾಗಿ ರೆಡಿ ಮಾಡಿರ್ತಾಳೆ. ಮೇಕೆ ಮಂಜಣ್ಣ ಯಾರ್ ಜೊತೆನ ಫೋನಲ್ಲಿ ಮಾತಾಡ್ಬೇಕಾದ್ರೆ ಹೂ ಕಟ್ಟೋ ಅಕ್ಕಂದ್ರು ಮೇಕೆ ಮಂಜಣ್ಣನ ನೋಡ್ತಾರೆ. ಅಣ್ಣ ನೀವೇನಿಲ್ಲಿ ಅಂತ ಆ ಹೂ ಕಟ್ಟೋ ಅಕ್ಕ ಕೇಳಿದಾಗ, ಇದು ನಮ್ಮನೆ ಮದ್ವೆ ಕಣಮ್ಮ ಅಂತ ಮೇಕೆ ಮಂಜಣ್ಣ ಹೇಳ್ತಾರೆ. ಹೌದಾ ಅಣ್ಣ, ಈ ಮಂಟಪಕ್ಕೆ ನಾವೇ ಅಣ್ಣ ಹೂ ಡೆಕೋರೇಷನ್ ಮಾಡಿರೋದು, ಇದಕ್ಕೆಲ್ಲ ಮೈನು ಅಲ್ಲಿ ನೋಡಿ ಹೂವಿನಾರ ಹಿಡ್ಕೊಂಡ್ ಬರ್ತಾ ಇದಾರಲ್ಲ ಅವ್ರೇನೆ ಅಂತ ಆ ಅಕ್ಕ ಮೀನನ್ನ ತೋರಿಸ್ತಾರೆ. ಅಯ್ಯೋ ಹೊರ್ಟೋಗ್ಬಿಟ್ರಲ್ಲ ಅವರು ಅಂತ ಮೇಕೆ ಮಂಜಣ್ಣ ನೋಡ್ಬೇಕಾದ್ರೆ ಅವಳು ಇದೇ ತರ ಆರ್ಡರ್ಗಳನ್ನ ತಗೊಂಡು ಎಲ್ಲರಿಗೂ ಡೆಕೋರೇಷನ್ ಮಾಡ್ಕೊಡ್ತಿರ್ತಾಳೆ ಅಂತ ಅಕ್ಕ ಹೇಳ್ಬೇಕಾದ್ರೆ, ಹೌದೇನಮ್ಮ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಮೇಕೆ ಮಂಜಣ್ಣ ಹೊಗಳ್ತಿರ್ತಾರೆ. ಸರಿ ಎಲ್ರು ಊಟ ಮುಗಿಸ್ಕೊಂಡು ಹೋಗೋದನ್ನ ಮರಿಬೇಡಿ, ಹೋಗ್ ಕೆಲ್ಸ ನೋಡಗಿ ಅಂತ ಹೇಳಿ ಮೇಕೆ ಮಂಜಣ್ಣ ಅಲ್ಲಿಂದ ಹೊರಡ್ತಾನೆ. ಹಾಗೆ ಆ ಅಕ್ಕ ಬಂದು ಮೀನನ್ ಹತ್ರ, ಅವತ್ತು ನಿನ್ಗೆ ತರಕಾರಿ ತೆಕ್ಕೊಟ್ವಲ್ಲ ಆ ಅಣ್ಣನ್ ತಂಗಿ ಮಗಂದೆ ಅಂತೆ ಮದ್ವೆ ಅಂತ ಹೇಳ್ಬೇಕಾದ್ರೆ, ಓ ಹಾಗಾದ್ರೆ ಆ ಹುಡುಗನ್ಗೆ ಸೋದ್ರ ಮಾವನ ಅಂತ ಹೇಳ್ಕೊಂಡು ಮೀನಾ ಖುಷಿ ಪಡ್ತಿರ್ತಾಳೆ. ಕೇಶವ್ ಅಂಕಲ್ ಹೇಳ್ತಿದ್ರು ಹುಡುಗನ್ ಮಾವ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ. ಛೆ, ನಾನು ಅವ್ರನ್ನ ನೋಡೋದಕ್ಕೆ ಆಗ್ಲಿಲ್ವಲ್ಲ, ಅವತ್ತು ಮುಖದಲ್ಲಿ ಏನೋ ಬಟ್ಟೆ ಹಾಕೊಂಡಿದ್ರು ಅಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ ನಿನ್ ಡೆಕೋರೇಷನ್ ಎಲ್ಲ ನೋಡಿ ಅವ್ರು ತುಂಬಾನೇ ಖುಷಿ ಪಟ್ಟು ಹೊಗಳ್ತಿದ್ರು ಅಂತ ಹೇಳ್ಕೊಂಡು ಎಲ್ರು ಮಾತಾಡ್ತಿರ್ತಾರೆ. ಅದೇ ಟೈಮ್ಗೆ ಶ್ರುತಿ, ಅತ್ತೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ, ಫೋಟೋ ತೆಗಿತೀನಿ ಅಂತ ಹೇಳಿ ಶಾಂತಿದು ಫೋಟೋ ತೆಗಿಬೇಕಾದ್ರೆ ರೋಹಿಣಿನೂ ಅಲ್ಲಿಗೆ ಬರ್ತಾಳೆ. ರೋಹಿಣಿ ನೀನು ಬಾರಮ್ಮ ಅಂತ ಹೇಳಿ ರೋಹಿಣಿ ಜೊತೆ ಶಾಂತಿ ಫೋಟೋ ತೆಗಿಸ್ಕೋಬೇಕಾದ್ರೆ ಮೀನಾ ಅದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾಳೆ. ಮೀನಾ ಅವ್ರೆ ನೀವ್ಯಾಕೆ ಅಲ್ಲಿ ನಿಂತಿದ್ದೀರಾ, ನೀವು ಬನ್ನಿ ಅಂತ ಶ್ರುತಿ ಕರೆದಾಗ ಶಾಂತಿ ಮತ್ತೆ ರೋಹಿಣಿ ಅಲ್ಲಿಂದ ಹೊರಟೋಗ್ತಾರೆ. ಅವ್ರು ಹೋದ್ರೆ ಹೋಗ್ಲಿ, ಬನ್ನಿ ನಾವಿಬ್ರು ಸೆಲ್ಫಿ ತಗೋಣ ಅಂತ ಹೇಳಿ ಶ್ರುತಿ ಮತ್ತೆ ಮೀನಾ ಇಬ್ರು ಸೆಲ್ಫಿ ತಗೋತಾರೆ. ಈ ಕಡೆ ಶಾಂತಿ 3 ಜನ ಸೊಸೆಯರ ಜೊತೆ ಕುತ್ಕೊಂಡು ತಿಂಡಿ ತಿನ್ಬೇಕಾದ್ರೆ ಅದನ್ನ ನೋಡಿ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ರಂಗನಾಥ್ ಅವ್ರನ್ನ ಕರ್ಕೊಂಡ್ ಬಂದು ಅಲ್ಲಿಗ್ ತೋರ್ಸ್ಬೇಕಾದ್ರೆ, ಏನೋ ಇದ್ರಲ್ಲಿ ಏನೋ ಇದೆ ದೊಡ್ಡದು ಅಂತದ್ದು ಅಂತ ಮನೋಜ ಹೇಳ್ತಿರ್ತಾನೆ. ಲೇ ಪೆಂಗ್ಯ, ಅಲ್ಲ ಕಣೋ 3 ಜನ ಸೊಸೆಯರ್ ಜೊತೆ ನಮ್ ಸಕ್ಕರೆ ಬೈಲೋರು ನಗ್ನಗ್ತಾ ತಿಂಡಿ ತಿಂತಾ ಇರೋದು ಅಂದ್ರೆ ಅದು ಕಣ್ಣಿಗೆ ಆನಂದ ಅಲ್ವೇನೋ ಅಂತ ಹೇಳ್ಕೊಂಡು ಸೂರ್ಯ ಹೇಳ್ಬೇಕಾದ್ರೆ, ಹೌದು ಕಣೋ ಸೂರ್ಯ, ಇದನ್ನ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ಇದು ನಮ್ಮನೆ ಮದ್ವೆ, ನಾವೇ ಎಲ್ಲ ಕೆಲ್ಸ ಮಾಡ್ಬೇಕು ಅಂದಲ್ಲ, ಬಾಪ ನಾವು ಹೋಗಿ ಸರ್ವ್ ಮಾಡೋಣ ಅಂತ ರವಿ ಹೇಳಿದಾಗ, ಏಯ್ ಸರ್ವ್ ಮಾಡ್ಬೇಕಾ, ನಾನೇನು ಸರ್ವರ, ನಾನ್ ಬಿಸ್ನೆಸ್ ಮ್ಯಾನ್ ಕಣೋ ಅಂತ ಮನೋಜ ಹೇಳ್ತಿರ್ತಾನೆ. ಲೈ ನಮ್ ಮನೇಲಿ ಇರೋರು ಕುತ್ಕೊಂಡಿರೋ ತಿನ್ನೋದಿಕ್ಕೆ ಅವ್ರಿಗೆ ಹೋಗಿ ಸರ್ವ್ ಮಾಡೋದಿಕ್ಕೆ ನಿನ್ಗೆ ಇರಿಟೇಟ್ ಆಗತ್ತೇನೋ, ನಡಿಯಲೇ ಪೆಂಗ್ಯ ಅಂತ ಸೂರ್ಯ ಹೇಳಿದಾಗ, ನಡೀರಿ ನಡೀರಿ ಅಂತ ರಂಗನಾಥ್ ಅವರು ಅವ್ರನ್ನೆಲ್ಲ ಕರ್ಕೊಂಡೋಗಿ ಸರ್ವ್ ಮಾಡೋದಿಕ್ಕೆ ಊಟನೆಲ್ಲ ಎತ್ಕೊಂಡ್ ಬರ್ತಾರೆ. ನಮ್ ಹೆಂಡತಿದಿರ್ಗೆ ನಾವು ಊಟ ಬಡಿಸ್ತಾ ಇದೀವಿ ಅಷ್ಟೇನೆ ಅಂತ ಅನ್ಕೊಂಡು ಎಲ್ರು ಊಟ ಬಡಿಸ್ತಿರ್ತಾರೆ. ಆಗ ಕೇಶವ ಅಂಕಲ್ ಬಂದು, ಪರವಾಗಿಲ್ವೇ ಮನೆ ಇರೋ ಹೆಣ್ಮಕ್ಳಿಗೆಲ್ಲ ತಮ್ ಗಂಡಂದ್ರು ಊಟ ಬಡಿಸ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ ಇದನ್ನೆಲ್ಲ ನೋಡ್ತಿದ್ರೆ ಅಂತ ಹೇಳಿ ಹೊಗಳ್ತಿರ್ತಾರೆ. ಹಾಗೆ ಎಲ್ರು ತಮ್ ಹೆಂಡತಿದಿರ್ಗೆ ಊಟ ಮಾಡಿಸೋದನ್ನ ಫೋಟೋ ಮಾಡಿಸ್ಕೋತಾರೆ. ಹಾಗೆ ಹೆಂಡತಿದಿರು ಊಟ ತಿನ್ಸಿ ಅಂತ ಫೋಟೋಗ್ರಾಫರ್ ಹೇಳ್ಬೇಕಾದ್ರೆ, ಇದು ಐಡಿಯಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸೂರ್ಯ ಎಲ್ರು ತಿನ್ನಿಸ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಎಲ್ಲ ಹೆಂಡತಿದಿರು ಅವ್ರವ್ರ ಗಂಡಂದ್ರಿಗೆ ತಿನ್ನಿಸ್ತಿರ್ತಾರೆ. ಹಾಗೆ ಖುಷಿ ಪಡ್ಬೇಕಾದ್ರೆ ಕೇಶವ ಅಂಕಲ್, ಅಯ್ಯೋ ಇವ್ರಿಗೆ ಮಂಜಣ್ಣಂಗೆ ಬೀಗ್ರನ್ನ ಪರಿಚಯ ಮಾಡಿಸ್ತಿಲ್ವಲ್ಲ ಅಂತ ಹೇಳಿ ಮಂಜಣ್ಣನ ಹುಡ್ಕೊಂಡು ಕಿಚನ್ಗೆ ಬರ್ತಾರೆ. ಸರಿ ಬನ್ನಿ ಮಾತಾಡೋಣ ಅಂತ ಹೋಗ್ಬೇಕಾದ್ರೆ ಕಿಚನ್ ಅಲ್ಲಿ ಕೆಲಸ ಮಾಡೋ ಅಂತ ಒಬ್ಬ ವ್ಯಕ್ತಿ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾನೆ. ಅವ್ನ್ಗೇನಾಗಿದೆ ಎತ್ತ ಅಂತ ಎಲ್ಲ ವಿಚಾರಿಸಿ ಅವನ್ಗೆ ನೀರ್ ಕುಡಿಸಿ ಆಸ್ಪತ್ರೆಗೆ ಕಳಿಸ್ಕೊಟ್ಟು, ಮೇಕೆ ಮಂಜಣ್ಣ ನಾನು ಆಮೇಲೆ ಬಂದು ಅವ್ರ ಹತ್ರ ಮಾತಾಡಿಸ್ತೀನಿ, ನೀವು ಹೋಗಿರಿ ಬೀಗ್ರೆ, ನಾನಿಲ್ಲಿ ಎಲ್ಲಾ ಕೆಲ್ಸನ ನೋಡ್ಕೋತೀನಿ ಅಂತ ಹೇಳಿ ಕಿಚನ್ ಅಲ್ಲಿ ಎಲ್ಲಾ ಕೆಲ್ಸ ಅವನೇ ನೋಡ್ಕೋತಿರ್ತಾನೆ. ಅಯ್ಯೋ ಬೀಗ್ರೆ ಏನು ಹಿಂಗ್ ಹೇಳ್ತಾ ಇದೀರಾ, ನೀವು ಹುಡ್ಗನ್ ಮನೆ ಕಡೆಯವರು, ನೀವ್ ಅಡುಗೆ ಮಾಡೋದ ಅಂತ ಕೇಶವ ಅಂಕಲ್ ಹೇಳ್ದಾಗ, ನೋಡಪ್ಪ ಎಷ್ಟೇ ಆದ್ರೂ ಇದು ನಮ್ಮನೆ ಮದ್ವೆ ಅಲ್ವಾ, ನಾವ್ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ, ನೀವು ಹೋಗಿ ಅಲ್ಲೆಲ್ಲ ಮೇಲೆ ಎಲ್ಲ ವಿಚಾರಿಸ್ಕೊಳ್ಳಿ, ನಾನಿಲ್ಲಿ ನೋಡ್ಕೋತೀನಿ ಅಂತ ಮೇಕೆ ಮಂಜಣ್ಣ ಕಿಚನ್ ಅಲ್ಲಿ ಎಲ್ಲಾ ಕೆಲ್ಸ ನೋಡ್ಕೋತಿರ್ತಾರೆ. ಈ ಕಡೆ ಮಂಟಪಕ್ಕೆ ಅಂತ ಬಂದಿದ್ದ ಹುಡುಗರುಗಳು ಎಣ್ಣೆ ಹೊಡಿಯೋದಿಕ್ಕೆ ಅಂತ ಬಾಟ್ಲು ತಗೊಂಡೋಗ್ಬೇಕಾದ್ರೆ ಸೂರ್ಯನ್ ಕೈಗೆ ಅಕಸ್ಮಾತ್ ಆಗಿ ಅವರು ಸಿಕ್ಕಾಕೊಂಡ್ಬಿಡ್ತಾರೆ. ಆ ಬಾಟ್ಲಿನ
ಅವ್ನ್ ಕೈಗೆತ್ಕೊಂಡು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಮನೋಜ ಇದನ್ನೆಲ್ಲ ನೋಡಿ ಶಾಂತಿ ಹತ್ರ ಹೋಗಿ ಪಿನ್ ಇಡ್ತಾನೆ. ಅಲ್ಲ ಕಣೋ, ಮದ್ವೆಗೆ ಅಂತ ಬಂದು ಇಲ್ಲಿ ನಮ್ ಮರ್ಯಾದೆ ಕಳೆಯೋದಕ್ಕೆ ಅಂತ ನೋಡ್ತಾ ಇದ್ದಾನೆ ಇವನು ಅಂತ ಶಾಂತಿ ಬೈಕೋತಿರ್ತಾಳೆ. ಹಾಗೆ ಅದನ್ನ ಬಂದು ಶಾಂತಿ ರಂಗನಾಥ್ ಅವ್ರ ಹತ್ರ ಹೇಳ್ತಾಳೆ. ಆದ್ರೆ ರಂಗನಾಥ್ ಅವರು ಅದನ್ನ ನಂಬ್ದೆ ಅವನ ಆ ರೀತಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಯಾವಾಗ್ಲೂ ಇಂಥ ಫಂಕ್ಷನ್ ಅಲ್ಲಿ ಅವನ್ಗೆ ಈ ರೀತಿ ಎಲ್ಲ ಕುಡ್ದು ಅಭ್ಯಾಸ ಅಲ್ವಾ, ಅವನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದ್ರಲ್ಲ, ಇವಾಗ ಅವನಿಂದಾನೇ ಮರ್ಯಾದೆ ಹೋಗುತ್ತೆ, ನೋಡ್ತಾ ಇರಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಸಾಧ್ಯನೇ ಇಲ್ಲ ಕಣೆ, ಅವನೇ ನಿಂತ್ಕೊಂಡು ಈ ಮದ್ವೆನ ನಡೆಸ್ತಾ ಇರೋದು, ಅವನೇ ಇದನ್ನೆಲ್ಲ ಮಾಡ್ತಾನೆ ಅಂದ್ರೆ ನಾನ್ ನಂಬೋದಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ಇವ್ರಿಬ್ರು ಮಾತಾಡ್ಬೇಕಾದ್ರೆ ಮೀನಾ ಅಲ್ಲಿಗ್ ಬಂದು ಏನಾಯ್ತು ಅಂತ ಕೇಳ್ಬೇಕಾದ್ರೆ ಶಾಂತಿ ಮೀನಿನ ಮುಖಕ್ಕೆ ಹೊಡ್ದಂಗೆ ಸೂರ್ಯ ಕುಡಿತಾ ಇದ್ದಾನೆ ಅಂತ ಹೇಳ್ತಾಳೆ. ನೋಡಮ್ಮ, ಆದ್ರೂ ಯಾವ್ದಕ್ಕೂ ಒಂದ್ ಸ್ವಲ್ಪ ಸೂರ್ಯನ ಮೇಲೆ ಕಣ್ಣಿಟ್ಟಿರಮ್ಮ ಅಂತ ಹೇಳಿ ರಂಗನಾಥ್ ಅವರು ಮೀನನ ಹತ್ರ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಆ ಹುಡುಗರುಗಳು ಕಿಚನ್ಗೆ ಹೋಗಿ ಮೇಕೆ ಮಂಜಣ್ಣನ ಹತ್ರ ಉಪ್ಪಿನಕಾಯಿ ಇಸ್ಕೊಂಡು ಗ್ಲಾಸ್ಗೆ ಎಣ್ಣೆ ಹಾಕೊಂಡು ಕುಡಿಯೋಣ ಅಂತ ಈಚೆಗೆ ಬರ್ಬೇಕಾದ್ರೆ ಸೂರ್ಯನ್ ಮೇಲೆ ಅದನ್ನ ಚೆಲ್ಬಿಡ್ತಾರೆ. ಸೂರ್ಯ ಅವ್ರಿಗೆ ಬೈತಿರ್ತಾನೆ, ಬಂದು ಬಂದು ನನ್ ಮೇಲೆ ಬೀಳ್ತಾ ಇದ್ದೀರಾ, ಅದು ಅಲ್ದೆ ನನ್ ಮೇಲೆ ಎಣ್ಣೆ ಬೇರೆ ಚೆಲ್ಲಿದ್ದೀರಾ, ಯಾಕ್ರೋ ಮದ್ವೆ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ, ಆದ್ರೆ ಮದ್ವೆಗ್ ಬಂದಿರೋರ್ಗೆ ಯಾರಿಗೂ ತೊಂದ್ರೆ ಕೊಡ್ಬಾರ್ದು ಅಂತ ಸೂರ್ಯ ಅವ್ರಿಗೆ ಬುದ್ಧಿವಾದ ಹೇಳ್ತಿರ್ತಾನೆ. ಅವ್ರನ್ನ ಬೈದು ಅಲ್ಲಿಂದ ಕಳಿಸ್ಬೇಕಾದ್ರೆ ಸೂರ್ಯ ಹೋಗೋ ಟೈಮಲ್ಲಿ ಎದುರುಗಡೆ ಹೆಂಗಸರು ಬರೋರು ಸೂರ್ಯನ್ ಮೈ ಮೇಲೆ ಆ ಎಣ್ಣೆ ವಾಸನೆ ಬರ್ತಾ ಇರೋದನ್ನ ನೋಡಿ ಮದ್ವೆಗ್ ಬರ್ಬೇಕಾದ್ರೇನೆ ಕುಡ್ಕೊಂಡ್ ಬಂದಿದ್ದಾನೆ ನೋಡು ಅಂತ ಬಾಯಿ ಬಂದಂಗ್ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಇದನ್ನ ಮೀನಾ ಕೇಳಿಸ್ಕೊತಾಳೆ. ಯಾರದು ಅಂತ ಮೀನಾ ಕೇಳಿದಾಗ ಈಗ ತಾನೇ ಹೋದ ನೋಡಮ್ಮ, ಫುಲ್ ಕುಡ್ದಿದ್ದಾನೆ ಅನ್ಸುತ್ತೆ, ವಾಸನೆ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಆ ಹೆಂಗಸರು ಮೀನನ ಹತ್ರ ಹೇಳ್ತಾರೆ. ಅದೇ ಟೈಮ್ಗೆ ಮೀನಾ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಸೂರ್ಯ ಇರ್ತಾನೆ. ಏನ್ ಮೀನಾ, ಕೆಲ್ಸ ಎಲ್ಲ ಮುಗೀತಾ ಅಂತ ಸೂರ್ಯ ಕೇಳಿದಾಗ ಮೀನಾ ಕೋಪದಿಂದ ಸೂರ್ಯನೇ ನೋಡ್ತಿರ್ತಾಳೆ. ನಿನ್ ಕೆಲ್ಸ ಎಲ್ಲ ಚೆನ್ನಾಗ್ ಮುಗೀತಾ ಅಂತ ಮೀನಾ ಕೇಳಿದಾಗ ನನ್ ಕೆಲ್ಸನ ಯಾವ್ದದು ಅಂತ ಸೂರ್ಯ ಕೇಳ್ತಾನೆ. ಯಾಕ್ರಿ ಈ ರೀತಿ ಮಾಡಿದ್ರಿ, ಸ್ವಲ್ಪನೂ ಬದ್ಲಾಗ್ಲೇ ಇಲ್ವಲ್ರಿ ನೀವು ಅಂತ ಮೀನಾ ಬೈಬೇಕಾದ್ರೆ ನಾನ್ ಬದ್ಲಾಗ್ಬೇಕಾ, ಏನಮ್ಮ ಹೇಳ್ತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ. ಹೌದು, ನೀವ್ ಯಾಕೆ ಬದ್ಲಾಗ್ತೀರಾ ಹೇಳಿ, ನೀವ್ ಬದ್ಲಾಗ್ತೀರಾ ಅಂತ ಅನ್ಕೊಳ್ಳೋದು ನನ್ ತಪ್ಪು. ಹಾಗಾದ್ರೆ ನಿಮ್ಗೆ ಇದೇ ಮುಖ್ಯ ಅನ್ಸಿದ್ರೆ ನೀವ್ ಯಾಕೆ ಇಲ್ಲಿರ್ತಿದ್ರಿ, ಬೇರೆ ಎಲ್ಲಾದ್ರೂ ಹೋಗಿ ಇದನ್ನೆಲ್ಲ ಮಾಡ್ಬೇಕಾಗಿತ್ತು, ಮದ್ವೆ ಮನೇಲಿ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಮೀನಾ ಹೇಳ್ಬೇಕಾದ್ರೆ ಅಲ್ಲಮ್ಮ ಮೀನಾ, ಎಲ್ಲಿಗ್ ಹೋಗು ಅಂತ ಹೇಳ್ತಾ ಇದೀಯಾ, ನಾನ್ ಏನ್ ಮಾಡ್ದೆ, ಏನೇನೋ ಬಡ್ಕೋತಾ ಇದೆಯಲ್ಲ, ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಸೂರ್ಯ ಕುಡ್ದಿರೋದ್ರ ಬಗ್ಗೆ ಕೇಳ್ತಾಳೆ. ಮೀನಾ, ನಾನಾ ಕುಡ್ದಿರೋದು, ನಾನ್ ನಿಜವಾಗ್ಲೂ ಕುಡ್ದಿಲ್ಲಮ್ಮ ಅಂತ ಹೇಳ್ತಾನೆ. ಹೌದು ರೀ, ಕುಡಿದರೇನೆ ನಿಮ್ ಹತ್ರ ವಾಸನೆ ಬರ್ತಿದೆ ಅಲ್ಲ, ಯಾಕೆ ಈ ರೀತಿ ಸುಳ್ಳು ಹೇಳ್ತೀರಾ ಅಂತ ಮೀನಾ ಕೇಳಿದಾಗ ಅಷ್ಟರಲ್ಲಿ ರವಿ ಎಲ್ಲಗ್ ಬರ್ತಾನೆ. ರವಿ ಏನಾಯ್ತು ಅಂತ ಕೇಳಿದಾಗ ಮೀನಾ ಅದನ್ನೆಲ್ಲ ಹೇಳ್ತಾಳೆ. ಆದ್ರೆ ಸೂರ್ಯ ನಡ್ದಿರೋ ವಿಷಯನ ಇದ್ದಿದ್ದಂಗೆ ಹೇಳ್ತಾನೆ. ಹೌದೌದು, ಚೆನ್ನಾಗ್ ಕತೆ ಕಟ್ತೀರಾ ನೀವು ಅಂತ ಮೀನಾ ಹೇಳ್ಬೇಕಾದ್ರೆ ಏನ್ ಮೀನಾ, ಇಷ್ಟೊಂದ್ ಹೇಳಿದ್ರು ನನ್ ಮೇಲೆ ನಂಬಿಕೆನೇ ಇಲ್ವಾ ನಿನ್ಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ನಾನ್ ನಂಬೋದಿಲ್ಲ, ಚೆನ್ನಾಗ್ ಕುಡಿದ್ಬಿಟ್ಟು ಬೇಕು ಅಂತಾನೆ ಶಾರ್ಟ್ ಮೇಲೆ ಸ್ವಲ್ಪ ಚೆಲ್ಕೊಂಡ್ ಬಂದಿದೀರಾ ಅಂತ ಮೀನಾ ಜಗಳ ಮಾಡ್ತಿರ್ತಾಳೆ. ಒಳ್ಳೇದಕ್ಕೆ ಕಾಲ ಇಲ್ಲ, ಆದ್ರೆ ನೀನ್ ಹೇಳಿದಲ್ಲ ಐಡಿಯಾ ಅದು ಚೆನ್ನಾಗೈತೆ, ಇನ್ಮೇಲೆ ಎಲ್ಲಾದ್ರೂ ಹೋಗಿ ಎಣ್ಣೆ ಹೊಡೆದ್ರೆ ಹಿಂಗೆ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಬಾ, ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳಿ ಸೂರ್ಯ ಆ ಹುಡುಗರುಗಳನ್ನ ಹುಡ್ಕೊಂಡು ಕರ್ಕೊಂಡ್ ಹೋಗ್ತಾನೆ. ಆದ್ರೆ ಅವ್ರು ಎಲ್ಲೂ ಸಿಗೋದಿಲ್ಲ. ಆಗ ಸೀದಾ ಹೋಗಿ ತನ್ನ ಕಾರಲ್ಲಿ ಶರ್ಟ್ ಎತ್ಕೊಂಡು ಚೇಂಜ್ ಮಾಡ್ಕೊಳ್ತಾನೆ. ರವಿ ನೋಡು, ಅವ್ರು ಏನಾದ್ರೂ ಸುಮ್ನೆ ಮಾತಾಡ್ತಾರೆ ಇರ್ತಾರೆ, ಅವ್ರನ್ನ ಮನೇಲಿ ಹೋಗಿ ವಿಚಾರಿಸ್ಕೊತೀನಿ, ನೀನ್ ಹೋಗು ಅಂತ ಹೇಳಿ ಮೀನಾ ಹೋಗ್ಬೇಕಾದ್ರೆ ಸೂರ್ಯ ಅವ್ರಿಬ್ರನ್ನ ತಡೆದು ಶರ್ಟ್ ಚೇಂಜ್ ಮಾಡ್ಕೊಂಡು ರವಿ ಹತ್ರ ಹೋಗಿ ಊದ್ತಾನೆ. ನೋಡೋ, ಇವಾಗ ವಾಸನೆ ಬರ್ತಿದ್ಯಾ ಹೇಳು ಅಂತ ಸೂರ್ಯ ಹೇಳ್ಬೇಕಾದ್ರೆ ಇಲ್ಲ ಕಣೋ, ವಾಸನೆ ಬರ್ತಿಲ್ಲ ಅಂತ ರವಿ ಹೇಳ್ತಾನೆ. ಆಗ ಮೀನಿನ ಹತ್ರನೂ ಹೋಗಿ ಊದ್ತಾನೆ ಸೂರ್ಯ. ಇವಾಗ ವಾಸನೆ ಬರ್ತಿದ್ಯಾ ನಿನ್ಗೆ ಅಂತ ಸೂರ್ಯ ಕೇಳಿದಾಗ ಇಲ್ಲ ಅಂತ ಮೀನಾ ತಲೆ ಆಡಿಸ್ತಾಳೆ. ಇವಾಗ ಬರ್ತಿಲ್ಲ, ಅದನ್ನೇ ನಾನು ಹೇಳಿದ್ದು, ಇವಾಗ ಹೇಳು ಏನು ಅಂತ ಅಂತ ಸೂರ್ಯ ಹೇಳಿದಾಗ ಸಾರಿ, ತಪ್ಪಾಯ್ತು, ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಬಿಟ್ಟೆ ಅಂತ ಹೇಳಿ ಮೀನಾ ಮತ್ತೆ ರವಿ ಇಬ್ರು ಸೂರ್ಯನ್ಗೆ ಹೇಳ್ತಾರೆ. ಯಾವಾಗ್ಲೂ ಇದೇ ಆಗೋಯ್ತು, ಯಾರಾದ್ರೂ ಒಂದು ನನಗೆ ಹೇಳಿಲ್ಲ ಅಂದ್ರೆ ಸಮಾಧಾನ ಇರೋದಿಲ್ಲ ಅಂತ ಸೂರ್ಯ ಬೈಕೊಂಡು ಅವ್ರೆಲ್ರನ್ನು ಒಳಗಡೆ ಕರ್ಕೊಂಡ್ ಹೋಗ್ತಾನೆ. ಹಾಗೆ ಮದ್ವೆ ಮಂಟಪಕ್ಕೆ ಇಬ್ರು ಗಂಡ ಹೆಂಡ್ತಿರು ಬಂದು ಎಲ್ರನ್ನು ಗಮನಿಸ್ತಾ ಇರ್ತಾರೆ. ಯಾರ್ಯಾರ ಮೈ ಮೇಲೆ ಎಷ್ಟೆಷ್ಟು ಒಡವೆ ಇದೆ ಅಂತ ಎಲ್ಲ ನೋಡ್ತಿರ್ತಾರೆ. ಯಾಕಂದ್ರೆ ಅವ್ರಿಬ್ರು ಕಳ್ರಾಗಿರ್ತಾರೆ. ಹಾಗೆ ಆ ಒಡವೆನೆಲ್ಲ ಹೇಗ್ ಕತ್ಕೊಂಡ್ ಹೋಗ್ಬೇಕು ಅಂತ ಅವ್ರಿಬ್ರು ಪ್ಲಾನ್ ಮಾಡ್ತಿರ್ತಾರೆ. ಈ ಕಡೆ ಮೀನಾ ಹುಡ್ಗಿನ ಮಂಟಪಕ್ಕೆ ಕರ್ಕೊಂಡ್ ಹೋಗೋದಿಕ್ಕೆ ಅಂತ ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ ಹೋಗ್ಬೇಕಾದ್ರೆ ಇನ್ನು ಒಡವೆಗಳೆಲ್ಲ ಹಾಕೋ ಅಂತ ಅವಳ ಫ್ರೆಂಡ್ಸ್ ಹೇಳ್ತಿರ್ತಾರೆ. ಬೇಡ ಕಣೆ, ಈಗ ಹಾಕೊಂಡಿರೋ ಒಡವೆಗಳೇ ಸಾಕು, ಇದೆಲ್ಲ ಇಲ್ಲೇ ಇರ್ಲಿ, ಮದ್ವೆ ಮುಗ್ದು ಅವ್ರ ಮನೆಗೆ ಹೋಗ್ತೀವಲ್ಲ ಅವಾಗ ಹಾಕೊಂಡ್ ಹೋದ್ರಾಯ್ತು ಅಂತ ಹೇಳಿ ಆ ಒಡವೆನೆಲ್ಲ ಅಲ್ಲೇ ರೂಮಲ್ಲಿ ಇಟ್ಟು ಎಲ್ರು ಅಲ್ಲಿಂದ ಹೊರಡ್ಬೇಕಾದ್ರೆ ಅಲ್ಲೇ ಆ ಹೆಂಗ್ಸು ಹುಡ್ಕೊಂಡಿರ್ತಾಳೆ ಕದಿಯೋದಿಕ್ಕೆ ಅಂತ ಬಂದಿರೋಳು. ಮೀನಾ ಅವಳನ್ನ ನೀವು ಬನ್ನಿ ಅಂತ ಕರೆದಾಗ ಇಲ್ಲ ಮೀನಾ, ಹುಡುಗಿ ಜೊತೆ ಹೋಗೋದಿಕ್ಕೆ ನೀನೇ ಕರೆಕ್ಟ್ ಆಗಿದ್ಯಾ, ನೀನ್ ಹೋಗು ಅಂತ ಹೇಳಿ ನಾನ್ ರೂಮ್ನ ಲಾಕ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ
ಅವಳು ಮೀನನ್ಗೆ ಹೇಳ್ತಾಳೆ. ಸರಿ ಅಂತ ಮೀನಾ ಹೋಗ್ತಾಳೆ. ಅದೇ ಟೈಮ್ಗೆ ಆ ಕಳ್ಳಿ ಕೈಯಿಂದ ಕತ್ರಿ ಮತ್ತೆ ಚಾಕು ಎರಡು ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ಮೀನಾ ಗಮನಿಸ್ತಾಳೆ. ಯಾರ್ ನೀವು, ಇದ್ಯಾಕ್ ನಿಮ್ ಹತ್ರ ಇದೆ ಅಂತ ಮೀನಾ ಕೇಳಿದಾಗ, ನಾನು ಹುಡುಗನ್ ಮನೆ ಕಡೆಯವಳು ಅಂತ ಆ ಹೆಂಗ್ಸು ಭಯದಿಂದ ಹೇಳ್ತಿರ್ತಾಳೆ. ಹಾಗಿದ್ರೆ ನಿಮ್ ಹತ್ರ ಕತ್ರಿ ಯಾಕೆ ಬಂತು ಅಂತ ಮೀನಾ ಕೇಳಿದಾಗ, ಅದು ಎಲ್ರಿಗೂ ನಾನು ಹೂ ಕಟ್ ಮಾಡ್ಕೊಡ್ತಿದ್ನ, ಆಮೇಲೆ ಎಲ್ರು ಕೇಳ್ತಾನೆ ಇರ್ತಾರಲ್ವಾ, ಅದಕ್ಕೋಸ್ಕರನೇ ಆ ಸಿಸರ್ನ ನನ್ನ ಹತ್ರನೇ ಇಟ್ಕೊಂಡಿದೀನಿ. ಏನಮ್ಮ ನೀನು ನನ್ ಮೇಲೆ ಡೌಟ್ ಪಡ್ತಾ ಇದೀಯಾ, ಹುಡುಗನ್ ಮನೆಯವ್ರ ಕಡೆ ಮೇಲೆನೆ ಸಂಶಯನಾ ನಿನಗೆ ಅಂತ ಆ ಹೆಂಗ್ಸು ಕೇಳ್ಬೇಕಾದ್ರೆ, ಅಯ್ಯೋ ಹಾಗೇನಿಲ್ಲ, ಸಿಸರ್ನ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ, ಯಾರಿಗಾದ್ರೂ ಚುಚ್ಕಿಚ್ಬಿಟ್ರೆ ಅಂತ ಕೇಳಿದೆ ಅಷ್ಟೇನೆ, ನಡೀರಿ ಹೋಗೋಣ ಅಂತ ಹೇಳಿ ಮೀನಾ ಅವಳನ್ನ ಆಚೆ ಕಳಿಸಿ ಅವಳೇ ಡೋರ್ನ ಲಾಕ್ ಮಾಡ್ತಾಳೆ. ಹಾಗೆ ಹುಡುಗಿನ ಮಂಟಪಕ್ಕೆ ಕರ್ಕೊಂಡ್ ಹೋಗ್ತಾಳೆ. ಹಾಗೆ ಮೀನಾ ಸೂರ್ಯನ ಹತ್ರ ಬಂದು, ಆ ಹೆಂಗ್ಸನ್ ನೋಡಿದ್ರೆ ಯಾಕೋ ನನ್ಗೆ ಡೌಟ್ ಅನ್ನಿಸ್ತಿದೆ ರೀ ಅಂತ ಹೇಳ್ತಾಳೆ. ಹೌದಾ, ನೀನ್ ಯಾಕಮ್ಮ ಅವಳನ್ನ ಅಲ್ಲೇ ಬಿಟ್ಟು ಬಂದೆ, ಅಲ್ಲೇ ನಿಂತ್ಕೊಂಡು ನನ್ಗೊಂದ್ ಫೋನ್ ಮಾಡಿದ್ರೆ ನಾನು ಅಲ್ಲಿ ಬರ್ತಾ ಇರ್ಲಿಲ್ವಾ ಅಂತ ಸೂರ್ಯ ಹೇಳ್ತಾನೆ. ರೀ, ಸುಮ್ನೆ ನಾವು ಮಾತಾಡಿ ಏನಾದ್ರು ದೊಡ್ಡದಾಗ ಜಗಳ ಆದ್ರೆ ಅದಕ್ಕೋಸ್ಕರ ಸುಮ್ನೆ ಬಂದ್ಬಿಟ್ಟೆ ರೀ ಅಂತ ಮೀನಾ ಹೇಳ್ದಾಗ, ಸರಿ ಆಯ್ತು, ಮದ್ವೆ ಆಗ್ಲಿ, ಆಮೇಲೆ ಅದೇನು ಅಂತ ವಿಚಾರಿಸೋಣ ಅಂತ ಸೂರ್ಯ ಹೇಳಿ ಮೀನನ್ನ ಅಲ್ಲಿಂದ ಕಳಿಸ್ತಾನೆ. ಮೀನಾ ಡೌಟ್ ಅಲ್ಲೇ ಆ ಹೆಂಗ್ಸು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕಾದ್ರೆ ಅವಳು ಅಲ್ಲಿರೋದಿಲ್ಲ. ಅಷ್ಟರಲ್ಲಿ ಆ ಕಳ್ಳಿ ಬಂದು ಆ ಇಟ್ಟಿರೋ ಒಡವೆಗಳನ್ನೆಲ್ಲ ಕದ್ದು ಎತ್ಕೊಂಡ್ ಹೋಗ್ತಿರ್ತಾಳೆ. ಈ ಕಡೆ ತಾಳಿ ಕಟ್ಟೋ ಟೈಮ್ಗೆ ಮೇಕೆ ಮಂಜಣ್ಣ ಬಂದು ನಿಂತ್ಕೊಂಡು ನೋಡಿ ಅವ್ರಿಗೆ ಆಶೀರ್ವಾದ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅಡ್ಗೆ ಮನೆಯಿಂದ ಅಡ್ಗೆ ಭಟ್ರುಗಳು ಬಂದು, ಕರ್ಕೊಂಡ್ ಹೋಗಿದ್ರಲ್ಲ ಆಸ್ಪತ್ರೆಗೆ, ಅವ್ರಿಗೆ ದುಡ್ಡು ಕಟ್ಬೇಕಂತೆ, ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳಿ ಮೇಕೆ ಮಂಜಣ್ಣ ಅಲ್ಲಿಂದ ಹೊರಟೋಗ್ತಾನೆ. ಸರಿ ಆಯ್ತು, ಮದ್ವೆ ಎಲ್ಲ ಚೆನ್ನಾಗ್ ನಡೀತು ಅಂತ ಹೇಳಿ ತುಂಬಾ ಚೆನ್ನಾಗ್ ನಡ್ಸ್ಕೊಟ್ರಿ ಅಂತ ಕೇಶವ ಅಂಕಲ್ ರಂಗನಾಥ್ಗೆ ಬಂದು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಸರಿ ಕಣೋ, ಆಯ್ತು, ಕೆಲ್ಸ ಎಲ್ಲ ನಿಂಗೆ ಇನ್ನೂ ಇರುತ್ತೆ, ನಾವಿನ್ ಹೋಗ್ ಬರ್ತೀವಿ, ಮೀನಾ ಮತ್ತೆ ಸೂರ್ಯ ಇಲ್ಲೇ ಇರ್ತಾರೆ ಅಂತ ಹೇಳಿ ರಂಗನಾಥ್, ಶಾಂತಿ, ರವಿ, ಶ್ರುತಿ, ಮನೋಜ ಮತ್ತೆ ರೋಹಿಣಿ ಅಲ್ಲಿಂದ ಹೊರಟೋಗ್ತಾರೆ. ಮೀನಾ ಆ ಹೆಂಗ್ಸನ್ನೇ ಹುಡುಕ್ಬೇಕಾದ್ರೆ, ಏನ್ ಮೀನಾ, ಆ ಹೆಂಗ್ಸು ನಿನ್ ಕಣ್ಣಿಗೆ ಬಿದ್ಲಾ ಅಂತ ಸೂರ್ಯ ಕೇಳ್ತಾನೆ. ಗೊತ್ತಿಲ್ಲ ರೀ, ಅವ್ರೊಬ್ರೇ ಬಂದಿದಾರ ಅಥವಾ ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡ್ ಬಂದಿದಾರ ಅಂತ ಗೊತ್ತಿಲ್ಲ ನನ್ಗೆ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಆಯ್ತು, ನಾನ್ ಹುಡುಕ್ತೀನಿ, ನೀನ್ ಹುಡುಕ್ತಾ ಇರು ಅಂತ ಸೂರ್ಯ ಹುಡುಕ್ತಾ ಇರ್ತಾನೆ. ಅವ್ರಿಬ್ರು ಆಟೋ ಹತ್ತಿ ಹೋಗ್ಬೇಕಾದ್ರೆ ಮೀನಾ ಅವ್ರನ್ನ ನೋಡಿ ಸೂರ್ಯನ್ಗೆ ಹೇಳ್ತಾಳೆ, ಅವ್ರೇ ರೀ ಅದು ಅಂತ. ಆಗ ಸೂರ್ಯ ಓಡೋಗಿ ಅವ್ರನ್ನ ಹಿಡಿದಾಕ್ತಾನೆ. ಅಲ್ಲ ಸರ್, ಇಷ್ಟೊತ್ತು ಮದ್ವೆಲಿದ್ದು ಇವಾಗ ಊಟ ಮಾಡದೆ ಹಂಗೆ ಹೋಗ್ತಾ ಇದೀರಲ್ಲ, ಬನ್ನಿ ಸರ್ ಅಂತ ಆ ವ್ಯಕ್ತಿಗೆ ಹೇಳ್ಬೇಕಾದ್ರೆ, ಅಯ್ಯೋ ಇಲ್ಲ, ತುಂಬಾ ಲೇಟ್ ಆಗ್ತಿದೆ, ಟ್ರೈನ್ ಬೇರೆ ಬುಕ್ ಮಾಡಿದೀವಿ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಹೌದಾ, ಹಾಗಿದ್ರೆ ನೀವು ಹುಡುಗನ್ ಮನೆ ಕಡೆಯವರ ಹುಡುಗಿ ಮನೆ ಕಡೆಯವರ ಅಂತ ಸೂರ್ಯ ಕೇಳ್ತಾನೆ. ಆಗ ಆ ಹೆಂಗ್ಸು ಹುಡುಗನ್ ಮನೆ ಕಡೆ ಅಂತ, ಆ ಗಂಡ್ಸು ಹುಡುಗಿ ಮನೆ ಕಡೆ ಅಂತ ಇಬ್ರು ಒಂದೊಂದ್ ಹೇಳ್ಬಿಡ್ತಾರೆ. ಆಗ ಸೂರ್ಯನ್ಗೆ ಕನ್ಫರ್ಮ್ ಆಗುತ್ತೆ. ಹಾಗೆ ಸೂರ್ಯ ಫೋನ್ ತಗೊಂಡು ಪೊಲೀಸ್ಗೆ ಕಾಲ್ ಮಾಡ್ಬೇಕಾದ್ರೆ, ಸರ್ ನಮ್ಗ್ ಟೈಮ್ ಆಗ್ತಿದೆ, ನಾವ್ ಬರ್ತೀವಿ ಅಂತ ಆ ವ್ಯಕ್ತಿ ಹೇಳ್ತಿರ್ತಾನೆ. ಅಯ್ಯೋ ಸರ್, ಇರಿ ಸರ್, ನೀವ್ ಆಟೋದಲ್ಲಿ ಹೋದ್ರೆ ಲೇಟ್ ಆಗುತ್ತೆ, ನಿಮ್ಮನ್ನ ಬೇಗ ಕರ್ಕೊಂಡು ಹೋಗೋದಕ್ಕೆ ದೊಡ್ಡ ಗಾಡಿನೇ ಬರುತ್ತೆ ಅಂತ ಹೇಳಿ ಪೊಲೀಸ್ಗೆ ಕಾಲ್ ಮಾಡ್ತಿದ್ದಂಗೆ ಆ ಹೆಂಗ್ಸು ಮತ್ತೆ ಆ ಗಂಡ್ಸು ಇಬ್ರು ಓಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಸೂರ್ಯ ಮತ್ತೆ ಮೀನಾ ಅವ್ರಿಬ್ರುನು ಹಿಡ್ದಾಕ್ಬಿಡ್ತಾರೆ. ಹಾಗೆ ಅವ್ರ ಕೈಯಲ್ಲಿರೋ ಒಡವೆನ ಕಿತ್ಕೊಂತಾರೆ. ಮೀನಾ ಬ್ಯಾಗ್ ನ ಓಪನ್ ಮಾಡಿ ನೋಡಿದಾಗ ಅದ್ರ ತುಂಬಾ ಒಡವೆಗಳಿರ್ತವೆ. ಸೂರ್ಯ ಅವ್ರಿಬ್ರಿಗೂ ಚೆನ್ನಾಗ್ ಹೊಡಿಬೇಕಾದ್ರೆ ಮೀನಾ ಜೋರಾಗಿ ಕಿರ್ಚಾಡಿ ಅಲ್ಲಿ ಎಲ್ರನ್ನು ಬರೋದಕ್ಕೆ ಮಾಡ್ತಾಳೆ. ಎಲ್ರು ಬಂದು ಅವ್ರನ್ನ ಹಿಡ್ಕೊಂಡು ಹೊಡಿಬೇಕಾದ್ರೆ ಮೀನಾ ಕೈಗೂ ಗಾಯ ಆಗಿರುತ್ತೆ. ಯಾಕಮ್ಮ ಏನಾಯ್ತು ಅಂತ ಕೇಶವ ಅಂಕಲ್ ಕೇಳಿದಾಗ ಸೂರ್ಯ ಎಲ್ಲ ವಿಷಯನೂ ಅವ್ರ ಹತ್ರ ಹೇಳ್ತಾನೆ. ಸರಿ ನಡೀರಿ ಎಲ್ರು ಒಳಗಡೆ ಅಂತ ಎಲ್ರು ಒಳಗಡೆ ಹೋಗ್ತಾರೆ. ಈ ವಿಷಯನ ಕೇಶವ ಅಂಕಲ್ ಮೇಕೆ ಮಂಜಣ್ಣನ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ಮೇಕೆ ಮಂಜಣ್ಣಂಗೆ ತುಂಬಾ ಖುಷಿ ಆಗತ್ತೆ. ಅಲ್ಲ, ಒಡವೆನ ಈ ರೀತಿ ಉಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ಮರ್ಯಾದೆ ಮಾಡ್ಲೇಬೇಕು, ಬನ್ನಿ ಅಂತ ಹೇಳಿ ಹಾರ ತಗೊಂಡು ವಾದ್ಯ ಮೇಳಗಳ ಜೊತೆ ಮೇಕೆ ಮಂಜಣ್ಣ ಸೂರ್ಯ ಮತ್ತೆ ಮೀನನ್ ಮುಂದೆ ಹೋಗಿ ನಿಲ್ತಾನೆ. ಸೂರ್ಯ ಮೀನಾ ಮೇಕೆ ಮಂಜಣ್ಣನ ನೋಡಿ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.